ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ಸ್ನ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ನಿಮಗೆ ಚಾರ್ಜಸ್ ಅಂದರೆ ಏನು, ಅದರ ಕೆಲವು ಬೇಸಿಕ್ ಪ್ರಾಪರ್ಟೀಸ್ನ ತಿಳಿಸಿಕೊಟ್ಟಿದ್ದೆ. ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಇವತ್ತು ಅದರ ನೆಕ್ಸ್ಟ್ ಪಾರ್ಟ್. ಚಾರ್ಜಸಲ್ಲಿ ಫೋರ್ಸ್ ಆನ್ ಚಾರ್ಜಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಒಂದು ಫಾರ್ಮುಲಾ ಇದೆ, ಆಯಿತಾ. ಅದನ್ನು ಕೂಲಮ್ಸ್ ಲಾ ಅಂತ ಹೇಳ್ತೀವಿ, ಅಥವಾ ಕೂಲಮ್ ಅನ್ನೋ ಒಂದು ಸೈಂಟಿಸ್ಟ್ ಅದನ್ನು ಕಂಡುಹಿಡಿದ್ರು. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ತುಂಬ ಇಂಟ್ರೆಸ್ಟಿಂಗ್ ಇದು. ಫಾರ್ಮುಲಾ ಏನೇನೂ ಇಲ್ಲ, ತುಂಬ ಈಸಿ. ಬಟ್ ಕೆಲವೊಂದು ಪಾಯಿಂಟ್ಸ್ ಇವತ್ತು ಇಂಪಾರ್ಟೆಂಟ್ ಇರುತ್ತೆ, ಬೇಸಿಕ್ ಥಿಂಗ್ಸು, ಬಟ್ಟು ಕ್ವೈಟ್ ಇಂಟ್ರೆಸ್ಟಿಂಗ್, ಆಯಿತಾ. ಸೊ ಕೂಲಮ್ಸ್ ಲಾ, ಆಮೇಲೆ ಅದರ ಕೆಲವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ, ಬೇಸಿಕ್ ಪ್ರಾಬ್ಲಮ್ಸ್, ಆಯಿತಾ. ಕಾಲೇಜ್ ಲೆವೆಲ್ ಇದು. ಸೊ ಅದು ಇವತ್ತಿನ ವೀಡಿಯೋ. ಸೊ ವೀಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಪ್ರತಿ ಸಲ ನಾನು ಮಾಡೋ ರಿಕ್ವೆಸ್ಟ್ ಏನಂದರೆ, ಒಂದು ಬುಕ್ ಮತ್ತು ಪೆನ್ನನ್ನು ಇಟ್ಕೊಳ್ಳಿ. ನಿಮ್ಗೇನಾದ್ರು ಇಂಪಾರ್ಟೆಂಟ್ ಅನಿಸಿದ್ರೆ ಅದನ್ನು ಬರೆದಿಟ್ಕೊಳ್ಳಿ, ಮುಂದೆ ಹೋಗಿ ಹೆಲ್ಪ್ ಆಗುತ್ತೆ. ಆಮೇಲೆ ವೀಡಿಯೋ ಸ್ಲೋ ಅಂತ ಅನಿಸಿದರೆ 1.5x ಸ್ಪೀಡಲ್ಲಿ ಪ್ಲೇ ಮಾಡಿ, ಬೇಗ ಮುಗಿಯುತ್ತೆ. ಹಾಗೆಯೇ ನಿಮಗೆ ಚಿಕ್ಕದು ಅನಿಸಿದರೆ ಬೋರ್ಡಲ್ಲಿ ತೋರೋ ಅಕ್ಷರಗಳು, ಯೂಟ್ಯೂಬಲ್ಲಿ ಝೂಮ್ ಆಪ್ಷನ್ ಇದೆ, ಸೊ ಝೂಮ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಫ್ರೆಂಡಿಗಾದರೂ ಈ ವಿಡಿಯೋನ ಶೇರ್ ಮಾಡಿ, ಸೊ ದ್ಯಾಟ್ ಈ ವಿಡಿಯೋಯಿಂದ ಅವರಿಗೂ ಸ್ವಲ್ಪ ಬೆನಿಫಿಟ್ ಸಿಗಲಿ. ಕೂಲಮ್ಸ್ ಲಾ, ಅಥವಾ ಕೆಲವರು ಅದನ್ನು ಕೂಲಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ ಅಂತಲೂ ಹೇಳ್ತಾರೆ. ಏನಿದು? ತುಂಬ ಸಿಂಪಲ್. ಅದೇನು ಹೇಳುತ್ತೆ ಅಂದರೆ, ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಟೂ ಚಾರ್ಜಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಚಾರ್ಜಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಕೆಲವೊಂದು ಡೆಫಿನಿಷನ್ಗಳನ್ನೆಲ್ಲ ನೀವು ಬೈ ಹಾರ್ಟ್ ಮಾಡಲೇಬೇಕು. ಎಕ್ಸಾಮಲ್ಲಿ ಕೇಳಿದರೆ ಇದೇ ಥರ ನೀವು ಬರೀಬೇಕು. ಬೇರೆ ಏನಾದ್ರು ಅಧಿಕ ಪ್ರಸಂಗ ಮಾಡೋಕ್ಕೋದ್ರೆ ಮಾರ್ಕ್ಸನ್ನು ಕಳ್ಕೊತೀರಾ. ಬಟ್ ತುಂಬ ಸಿಂಪಲ್. ಸೊ ಲೆಟ್ಸ್ ಇಮ್ಯಾಜಿನ್, ಎರಡು ಚಾರ್ಜಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಒಂದನ್ನು ನಾನು Q1 ಅಂತ ಬರಿತೀನಿ, ಇನ್ನೊಂದನ್ನು Q2 ಅಂತ ಬರಿತೀನಿ. ಡಿರೈವೇಷನ್ಸ್ ಎಲ್ಲ ನಾನು ಮಾಡಲ್ಲ, ಆಯಿತಾ. ಯಾಕಂದರೆ ಅದು ನಿಮಗೆ ಕಾಲೇಜಲ್ಲಿ ಮಾಡಿ 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 ಅಭ್ಯಾಸ ಮಾಡಿಸ್ತಾರೆ. ಸೊ ನನ್ನ ಕೆಲಸ ಏನಂದರೆ ನಿಮಗೆ ಕಾನ್ಸೆಪ್ಟ್ಸನ್ನು ಹೇಳೋದು, ಪ್ರಾಬ್ಲಮ್ಸನ್ನು ಯಾವ ಥರ ಅಪ್ರೋಚ್ ಮಾಡಬೇಕು, ಯಾವ ಥರ ಅದನ್ನು ಸಾಲ್ವ್ ಮಾಡಬೇಕು. ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ CET, JE, ಅದರ ಪ್ರಾಬ್ಲಮ್ಸನ್ನೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ ಬರುವಂಥ ವೀಡಿಯೋಸ್ಗಳಲ್ಲಿ. ಸೊ Q1 Q2 ಎರಡು ಚಾರ್ಜಸ್ ಇದೆ, ಆ್ಯಂಡ್ ಇದರ ಮಧ್ಯೆ ಇರೋ ಡಿಸ್ಟೆನ್ಸನ್ನು D ಅಂತ ಎಸ್ಯೂಮ್ ಮಾಡೋಣ, ಅಥವಾ R. ಹೆಚ್ಚಿನ ಕಡೆ R ಅಂತ ಇರುತ್ತೆ, D ಅಂತ ಇರುತ್ತೆ. ನೀವು ಏನು ಬೇಕಾದ್ರೂ ತಗೊಳ್ಳಿ, ಆಯಿತಾ. ನೀವು ಇಲ್ಲಿ ಏನು ತಗೊಂಡಿದ್ದೀರಿ ಅದನ್ನೇ ಬರೆದ್ರೆ ಆಯಿತು ಫಾರ್ಮುಲಾದಲ್ಲಿ. ಓಕೆ. ಸೊ ಟೂ ಚಾರ್ಜಸ್ ಸಪ್ರೇಟೆಡ್ ಬೈ ಎ ಡಿಸ್ಟೆನ್ಸ್ R. ಈಗ ಕೂಲಮ್ಸ್ ಲಾ ಏನು ಹೇಳುತ್ತಂದರೆ, ಫೋರ್ಸ್ ಬಿಟ್ವೀನ್ ದೀಸ್ ಟೂ ಚಾರ್ಜಸ್. ಈಗ ಅದು ಅಟ್ರಾಕ್ಷನು ಆಗಿರ್ಬೋದು, ರಿಪಲ್ಷನು ಆಗಿರ್ಬೋದು. ಅಟ್ರಾಕ್ಷನ್ ಯಾವಾಗಿರುತ್ತೆ? ವೆನ್ ದ ಚಾರ್ಜಸ್ ಆರ್ ಅನ್ಲೈಕ್. ಒಂದು ಪಾಸಿಟಿವ್ ಚಾರ್ಜ್ ಇದೆ, ಒಂದು ನೆಗೆಟಿವ್ ಚಾರ್ಜ್ ಇದೆ ಅಂದರೆ ಅದು ಅಟ್ರಾಕ್ಟ್ ಮಾಡುತ್ತೆ. ಲೈಕ್ ಚಾರ್ಜಸ್ ಇದ್ದಾಗ, ಅಂದರೆ ಒಂದು ನೆಗೆಟಿವ್ ಚಾರ್ಜ್ ಇನ್ನೊಂದು ನೆಗೆಟಿವ್ ಚಾರ್ಜ್, ಅಥವಾ ಎರಡೂ ಪಾಸಿಟಿವ್ ಚಾರ್ಜ್ ಇದ್ದಾಗ, ಸೊ ಆವಾಗ ಏನಂದರೆ ಅದ್ರ ಮಧ್ಯೆ ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಸೊ ಇದು ನೀವು ಗ್ರಾವಿಟೇಷ್ನಲ್ ಫೋರ್ಸ್ನ ಫಾರ್ಮುಲಾ ಇದೆಯಲ್ಲ, ಅದಕ್ಕೂ ಇದಕ್ಕೂ ತುಂಬ ಕ್ಲೋಸ್ ರಿಲೇಷನ್ಶಿಪ್ ಇದೆ, ನೋಡೋಣ ಆಮೇಲೆ. ಸೊ ಇಲ್ಲಿ ನೋಡಿ, ಫೋರ್ಸ್ ಈಸ್ ಗಿವನ್ ಆ್ಯಸ್, ಅಥವಾ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳುತ್ತೆ ಯಾವುದಕ್ಕೆ? ಪ್ರಾಡಕ್ಟ್ ಆಫ್ ದ ಟೂ ಚಾರ್ಜಸ್, ಆಯಿತಾ. ಸರ್ ಇಲ್ಲಿ ಪ್ಲಸ್ ತಗೋಬೇಕಾ ಮೈನಸ್ ತಗೋಬೇಕಾ? ಏನಿಲ್ಲ, ಮ್ಯಾಗ್ನಿಟ್ಯೂಡ್ ತಗೊಳ್ಳೋದು ಅಷ್ಟೇ. ಮ್ಯಾಗ್ನಿಟ್ಯೂಡ್ ಅಂದರೆ ಅದ್ರ ವ್ಯಾಲ್ಯೂ. ಓಕೆ, ಪ್ಲಸ್ ಇರಲಿ ಮೈನಸ್ ಇರಲಿ. ಫಾರ್ ಎಕ್ಸಾಂಪಲ್ ಈಗ -2 ಕೂಲಂಬ್ ಇದೆ, ಆ ಮೈನಸನ್ನು ತಗೊಳ್ಬೇಕಂತಿಲ್ಲ, 2 ಅಂತ ತಗೊಂಡ್ರೆ ಆಯಿತು. ಓಕೆ, ಸಿಂಪಲ್. ಹಾಗಾಗಿ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ಸೊ R². ಇದು ಪ್ರಪೋರ್ಷನಲ್. ಈಕ್ವಲ್ ಟು ಬರೀಬೇಕಾದ್ರೆ ಯಾವುದಾದ್ರು ಒಂದು ಕಾನ್ಸ್ಟೆಂಟನ್ನು ಇಂಟ್ರೊಡ್ಯೂಸ್ ಮಾಡಬೇಕು ನಾವು. ಸೊ ಇಲ್ಲಿ ನಾವೇನು ಬರಿತೀವಿ? ಈ ಥರ ಬರಿತೀವಿ, 1/4πε0. ಓಕೆ, ಇದು ಒಂದು ಗ್ರೀಕ್ ಲೆಟರ್. ಇದು ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ. ನಮ್ಮಲ್ಲಿಗೆ ABCD ಇದೆಯೋ ಅದೇ ಥರ ಗ್ರೀಕ್ ಲೆಟರ್ಸಲ್ಲಿ ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ. ಈ ಬದಲು ಎಪ್ಸಿಲಾನ್ ಅಂತ ಹೇಳ್ತೀವಿ ಇದಕ್ಕೆ, ಆಯಿತಾ. ಸೊ ತುಂಬ ಸಿಂಪಲ್, ε0. ಇದು ಫಾರ್ಮುಲಾ. ಸೊ ನೋಡ್ಕೊಳ್ಳಿ, ಫಾರ್ಮುಲಾಸ್ ಎಲ್ಲ ಇಂಪಾರ್ಟೆಂಟ್ ಯಾವತ್ತು. ಈಗ ನೋಡಿ, ಇದು ಹೆಂಗಿದೆ ಅಂದರೆ, ನಮಗೆ ಫಸ್ಟ್ ಇಯರಲ್ಲಿ ಒಂದು ಫಾರ್ಮುಲಾ ಬಂದಿತ್ತಲ್ವ, ಗ್ರಾವಿಟೇಷನಲ್ ಫೋರ್ಸ್. ಅದನ್ನು ಸ್ವಲ್ಪ ರೀಕಾಲ್ ಮಾಡೋಣ, ಆಯಿತಾ. ಅದು ಹೆಂಗೆ ಬರೆದಿದ್ವಿ? ಈ ಕಾನ್ಸ್ಟೆಂಟ್ ಬದಲು ಇನ್ನೊಂದು ಕಾನ್ಸ್ಟೆಂಟ್ ಬರೆದಿದ್ವಿ, ಏನದು? G, ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್. ಆಮೇಲೆ ನೋಡಿ, ಚಾರ್ಜಸ್ ಬದಲು M1 M2 ಅಂತ ಬರೆದಿದ್ವಿ, ಉಳಿದಿದ್ದೆಲ್ಲ ಸೇಮ್. ಸೊ ಚಾರ್ಜ್ ಬದಲು ಮಾಸ್, ಈ 1/4πε0 ಬದಲು G. ಸೊ ನೋಡಿ ಹೆಂಗೆ ರಿಲೇಷನ್ಶಿಪ್ ಇದೆ ನೋಡಿ. ಸೊ ಇದೇ ನೋಡಿ ಸ್ಪೆಷಾಲಿಟಿ. ಹೆಂಗೆ ಹೇಳ್ಬೋದು ಇದು ನೋಡಿ, ಎಷ್ಟು ವಂಡರ್ಫುಲ್ಲಾಗಿ ನಮ್ಮ ಯೂನಿವರ್ಸ್ ವರ್ಕ್ ಆಗುತ್ತೆ ಅಂದರೆ, ಈ ಗ್ರಾವಿಟೇಷನಲ್ ಫೋರ್ಸ್ ಇದೆಯಲ್ಲ, ಇದು ಎಷ್ಟೋ ದೊಡ್ಡ ದೊಡ್ಡ ಸೆಲೆಸ್ಟಿಯಲ್ ಬಾಡೀಸ್, ಸನ್ನು, ಸ್ಟಾರ್ಸು,
ಅದಕ್ಕೆಲ್ಲ ಅಪ್ಲಿಕೇಬಲ್ ಆಯಿತು. ಇಷ್ಟು ದೊಡ್ಡದು ಸೈಜಲ್ಲಿ ನಮ್ಗೆ ಇಮ್ಯಾಜಿನೂ ಮಾಡೋಕ್ಕಾಗಲ್ಲ, ಸರಿ ಅಲ್ವಾ? ನಾವಿರೋದು ಅರ್ತ್ ಮೇಲೆ, ಸನ್ನು ಅರ್ತ್ಗಿಂತ 13,000 ಟೈಮ್ಸ್ ಬಿಗರ್. ಸನ್ ಒಂದೇ ಸ್ಟಾರ್ ಅಲ್ಲ, ಅದಕ್ಕಿಂತ ದೊಡ್ಡ 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 ಸ್ಟಾರ್ಗಳಿವೆ. ಇಡೀ ಯೂನಿವರ್ಸಲ್ಲಿ ಲೆಕ್ಕ ಮಾಡೋಕ್ಕಾಗದಿರೋಷ್ಟು ಸ್ಟಾರ್ಗಳೆಲ್ಲ ಇದೆ. ಸೊ ಅದ್ರ ಮಧ್ಯೆ ಒಂದು ಗ್ರಾವಿಟೇಷನಲ್ ಫೋರ್ಸ್ ಇದೆ. ಎಲ್ಲ ಸೆಲೆಸ್ಟಿಯಲ್ ಆಬ್ಜೆಕ್ಟ್ಸ್ ಮೇಲೂ ಒಂದಿಷ್ಟು ಗ್ರಾವಿಟೇಷನಲ್ ಫೋರ್ಸ್ ಇರುತ್ತೆ. ಆ ರೀಸನ್ನಿಂದಲೇ ನೋಡಿ ಇವತ್ತು ಒಂದು ಪ್ಲ್ಯಾನೆಟ್ ಒಂದು ಸೋಲಾರ್ ಸಿಸ್ಟಮಲ್ಲಿ ನೋಡಿ ಸನ್ ಸುತ್ತ ತಿರುಗುತ್ತೆ. ಸನ್ ಕೂಡ ಒಂದು ಮೂವ್ ಆಗ್ತಾ ಇರುತ್ತೆ ನಮ್ಮ ಗ್ಯಾಲಕ್ಸಿಯಲ್ಲಿ. ಇದನ್ನೆಲ್ಲ ಹಿಡಿದಿಟ್ಕೊಂಡಿದ್ದು ಯಾರು? ಸ್ಪೇಸಲ್ಲಿದೆ ಹೌದು, ಬಟ್ ದೇರ್ ಶುಡ್ ಬಿ ಸಮ್ ಫೋರ್ಸ್ ಇರಬೇಕು. ಅದೇ ಗ್ರಾವಿಟೇಷನಲ್ ಫೋರ್ಸ್. ಸೊ ಇದು ಅಷ್ಟು ದೊಡ್ಡ ದೊಡ್ಡ ಬಾಡಿಗೆ ಅಪ್ಲೈ ಆದರೆ ಅದೇ ಕಾನ್ಸೆಪ್ಟನ್ನು ನಾವು ಒಂದು ಮಿನಿಯೇಚರ್ ಸಿಸ್ಟಮ್ ಅಂತ ಥಿಂಕ್ ಮಾಡಿ, ಆಯಿತಾ? ಒಂದು ಆ್ಯಟಮ್ ಒಳಗಡೆ ಈಗ ಹೇಗೆ ನಮ್ಮ ಸನ್ ಒಂದು ಸೋಲಾರ್ ಸಿಸ್ಟಮ್ ಇರುತ್ತೋ, ಅದ್ರ ಸುತ್ತ ಪ್ಲ್ಯಾನೆಟ್ ಸುತ್ತಾ ಇರುತ್ತೋ, ಹಾಗೆ ಒಂದು ಮಿನಿಯೇಚರ್ ಸೋಲಾರ್ ಸಿಸ್ಟಮ್ ಅಂತಲೇ ಕನ್ಸಿಡರ್ ಮಾಡ್ಬೋದು ನಾವು ಆ್ಯಟಮನ್ನು. ಸೊ ಆ್ಯಟಮಲ್ಲಿ ಸನ್ ಬದಲು ಒಂದು ನ್ಯೂಕ್ಲಿಯಸ್ ಇರುತ್ತೆ. ಅದ್ರ ಸುತ್ತ ನ್ಯೂಕ್ಲಿಯಸ್ ಅಂದರೆ ಏನು? ನಾರ್ಮಲಿ ಪ್ರೋಟಾನ್ಸ್ ಇರುತ್ತೆ, ಅದರಲ್ಲಿ ನ್ಯೂಟ್ರಾನ್ಸ್ ಇರುತ್ತೆ. ಸೊ ಪ್ರೋಟಾನ್ ಅಂತ ಎಸ್ಯೂಮ್ ಮಾಡೋಣ. ಒಂದು ಪ್ರೋಟಾನ್ ಸುತ್ತ ಇಲೆಕ್ಟ್ರಾನ್ಸ್ಗಳು ಹೆಂಗೆ ನೋಡಿ ಒಂದು ಆರ್ಬಿಟಲ್ ಸುತ್ತಾ ಇರುತ್ತೆ. ಸೊ ಇದೊಂದು ಮಿನಿಯೇಚರ್ ಸಿಸ್ಟಮ್, ಸರಿ ಅಲ್ವಾ? ಅದು ಇದು ಎಷ್ಟು ಕ್ಲೋಸ್ ಕ್ವೈಟ್ ರಿಲೇಷನ್ಶಿಪ್ ನೋಡಿ ಇದ್ರ ಮಧ್ಯ, ಸರಿ ಅಲ್ಲ? ಫಾರ್ಮುಲಾದಲ್ಲೂ ನೋಡಿ ಜಾಸ್ತಿ ಏನೂ ಡಿಫ್ರೆನ್ಸ್ ಇಲ್ಲ. ಪ್ರಾಡಕ್ಟ್ ಆಫ್ 2 ಚಾರ್ಜಸ್ಸು, ಇಲ್ಲಿ ಪ್ರಾಡಕ್ಟ್ ಆಫ್ 2 ಮಾಸಸ್. ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್, ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್. ಇಲ್ಲಿ ಯೂನಿವರ್ಸಲ್ ಗ್ರಾವಿಟೇಷನಲ್ ಕಾನ್ಸ್ಟೆಂಟ್, ಇಲ್ಲಿ 1/4πε0 ಅಂತ ಬರೆದಿದ್ದೀವಿ, ಆಯಿತಾ? ಇಷ್ಟೇ ಡಿಫ್ರೆನ್ಸ್. ಈಗ ಈ ಕಳ್ಳ ಇದಾನಲ್ಲ, ಭಯಂಕರ ಚಾಲು ಮಧ್ಯೆ ಇದಾನಲ್ಲ, ε0, ಆಯಿತಾ? ಇದಕ್ಕೆ ನಾವು ಏನು ಹೇಳ್ತೀವಿ? ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಫ್ರೀ ಸ್ಪೇಸ್ ಅಂದರೆ ಏನು? ವ್ಯಾಕ್ಯೂಮ್. ಯಾಕಿದು ಫ್ರೀ ಸ್ಪೇಸ್ ಅಪ್ಲೈ ಆಗುತ್ತೆ, ಆಯಿತಾ? ಒಂದು ಆ್ಯಟಮ್ ನೋಡಿ, ಆ್ಯಟಮಲ್ಲಿ ಈಗ ಒಂದು ನ್ಯೂಕ್ಲಿಯಸ್ ಇದೆ, ಆಮೇಲೆ ಒಂದು ಇಲೆಕ್ಟ್ರಾನ್ ಇದೆ, ಮಧ್ಯೆ ಏನಾದರೂ ಇದೆ? ಇಲ್ಲ, ಫ್ರೀ ಸ್ಪೇಸೇ ಇರೋದು, ವ್ಯಾಕ್ಯೂಮೇ ಇರುವಂಥದ್ದು. ಸೊ ಹಾಗಾಗಿ ಇದು ವೆರಿ ಮಚ್ ಅಪ್ಲಿಕೇಬಲ್. ಇದು ನೀವೆಲ್ಲಾದರೂ ಆ್ಯಟಮನ್ನು ಹೊಡೆದಾಕಿ ಹೊರಗಡೆ ಬಂದು ಒಂದು ಪ್ರೋಟಾನು ಇಲೆಕ್ಟ್ರಾನ್ ಈ ಥರ ಮಾತಾಡೋದು ಕಷ್ಟ, ಪ್ರಾಕ್ಟಿಕಲಿ ನಾಟ್ ಪಾಸಿಬಲ್. ಬಟ್ ಇದು ಕ್ವೈಟ್ ಪಾಸಿಬಲ್, ಆಯಿತಾ? ಥಿಂಕ್ ಮಾಡಿ, ಓಕೆ? ಸೊ ಇದಕ್ಕೆ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ಇನ್ನೊಂದು ಹೆಸರು ಇದೆ, ಆಯಿತಾ? ವಿ ಕಾಲ್ ಇಟ್ ಆಬ್ಸಲ್ಯೂಟ್ ಪರ್ಮಿಟಿವಿಟಿ. ತುಂಬ ಸಿಂಪಲ್, ಹೆಂಗೆ ಹೇಳಿದ್ರು ಒಂದೇ, ಆಯಿತಾ? ಅಳಿಯಲ್ಲ ಮಗಳ ಗಂಡ. ಇದಕ್ಕೊಂದು ವ್ಯಾಲ್ಯೂ ಇದೆ, ಆ ವ್ಯಾಲ್ಯೂನ ನೀವು ನೆನ್ಪಿಟ್ಕೋಬೇಕು, ಯಾಕಂದರೆ ಇದೆಲ್ಲ ಚೇಂಜ್ ಆಗದಿರುವಂಥ ವ್ಯಾಲ್ಯೂಗಳು. ಸೊ ಕಾನ್ಸ್ಟೆಂಟ್ ಇದು, ವಿಚ್ ಈಸ್ 8.854 × 10⁻12. ಸೊ ಇಷ್ಟೇ ಬರುತ್ತೆ, ಸಾಕಾಗಲ್ಲ. ಇದಕ್ಕೆ ಮಾನ ಮರ್ಯಾದೆ ಇಲ್ಲ ಅಂತೀವಿ. ಈಗ ಅದಕ್ಕೊಂದು ಯೂನಿಟ್ ಬರೀಬೇಕು. ಸೊ ಯೂನಿಟ್ ಏನಾಗುತ್ತೆ ನೋಡಿ, ಇದನ್ನು ಮೇಲೆ ತೊಗೊಂಡು ಹೋಗೋಣ, ಎಫನ್ನು ಕೆಳಗೆ ತೊಗೊಂಡು ಬರೋಣ. ಸೊ ε0 ಮೇಲೆ ಹೋದರೆ ಎಫ್ ಕೆಳಗೆ ಬಂದರೆ ಚಾರ್ಜಸ್ನ ಯೂನಿಟ್ ಏನು? ಕೂಲಮ್. ಸೊ ಹಾಗಾಗಿ ಕೂಲಂಬ್ ಸ್ಕ್ವೇರ್, 2 ಚಾರ್ಜ್ ಇದೆ. ಆಮೇಲೆ ಪರ್ ಮೀಟರ್ ಸ್ಕ್ವೇರ್ ಪರ್ ನ್ಯೂಟನ್. ಎಫ್ ಕೆಳಗೆ ಬಂತಲ್ವಾ ನೋಡಿ, ಎಫ್ ಕೆಳಗೆ ಬಂತು, ಈ ಮೇಲೆ ಹೋಯ್ತು, ಓಕೆ? ಸೊ ಇದು ಅದರ ಯೂನಿಟ್. ಬಟ್ ಈ ಯೂನಿಟ್ ನಾವು ಯೂಸ್ ಮಾಡಲ್ಲ, ಇನ್ನೊಂದು ಯೂನಿಟ್ ಇದೆ, ಆಯಿತಾ? ಫ್ಯಾರಡೆ ಪರ್ ಮೀಟರ್, ಓಕೆ? ಇನ್ನೊಂದು ಯೂನಿಟ್ ಇದೆ. ಇದ್ರ ಬಗ್ಗೆ ನಾನು ಇವಾಗ ಡಿಸ್ಕಸ್ ಮಾಡಲ್ಲ, ಆಯಿತು? ಯಾಕಂದರೆ ಒಂದೇ ಸಲ ಏನಾದ್ರು ನಾವು ಹೇಳ್ತಾ ಹೋದರೆ ಸ್ವಲ್ಪ ಹೈಫೈ ಟೀಚಿಂಗ್ ಆಗಿಬಿಡುತ್ತೆ. ಹೈಫೈ ಅಂದರೆ ಗೊತ್ತಾಯ್ತಲ್ಲ, ತಲೆ ಮೇಲಿಂದ ಹೋಗುತ್ತೆ, ಒಳಗೆ ಹೋಗಲ್ಲ, ತುಂಬ ಹೈ ಲೆವೆಲ್ ಹೋಗುತ್ತೆ. ಹಾಗಾಗಿ ಜಸ್ಟ್ ನಿಮ್ಮ ರೆಫರೆನ್ಸಿಗೆ ಹೇಳಿದ್ದೀನಿ. ಇದು ತುಂಬ ಈಸಿ, ಆಯಿತಾ? ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಫ್ರೀ ಸ್ಪೇಸ್ ಅಂದರೆ ವ್ಯಾಕ್ಯೂಮ್ ಅಥವಾ ಆಬ್ಸಲ್ಯೂಟ್ ಪರ್ಮಿಟಿವಿಟಿ ಅಂತ ಹೇಳ್ತೀವಿ. ಇಲ್ಲಿ ಒಂದು ಸ್ಪೆಷಲ್ ನೋಡಿ, ಇದಕ್ಕೆ ನಾವು ಇನ್ವರ್ಸ್ ಡಿಗ್ರಿ ಆಫ್ ಪರ್ಮಿಷನ್ ಅಂತ ಹೇಳ್ತೀವಿ, ಆಯಿತಾ? ಅಂದರೆ ಈ ರಿಲೇಟಿವ್ ಪರ್ಮಿಟಿವಿಟಿ ಇದೆಯಲ್ಲ, ಈ ε0 ಅನ್ನೋದು ಇದು ಲೀಸ್ಟ್ ವ್ಯಾಲ್ಯೂ, ಇದಕ್ಕಿಂತ ಕಡಿಮೆ ಈ ವ್ಯಾಲ್ಯೂ ಹೋಗಲ್ಲ. ಸೊ ಹಾಗಾಗಿ ನೋಡಿ, ಇದು ಲೀಸ್ಟ್ ವ್ಯಾಲ್ಯೂ ಅಂದರೆ ಡಿನಾಮಿನೇಟ್ರಲ್ಲಿದೆ. ಸೊ ಡಿನಾಮಿನೇಟ್ರ್ ಚಿಕ್ಕ ಆಗ್ತಾ ಫೋರ್ಸ್ ಅನ್ನೋದು ಜಾಸ್ತಿ ಆಗುತ್ತೆ, ಥಿಂಕ್ ಮಾಡಿ. ಯಾಕಂದರೆ ಡಿನಾಮಿನೇಟ್ರಲ್ಲಿದೆ. ಸೊ ಇದ್ರ ವ್ಯಾಲ್ಯೂ ಎಷ್ಟು ಚಿಕ್ಕದಿರುತ್ತೋ ಅಷ್ಟು ಫೋರ್ಸ್ ದೊಡ್ಡದಿರುತ್ತೆ. ಇದ್ರ ಬಗ್ಗೆ ಬಿಟ್ಟಾಕಿ, ಈಗ ಓನ್ಲಿ ಎಪ್ಸಿಲಾನ್ ಇದೆಯಲ್ಲ, ಅದ್ರ ಬಗ್ಗೆ ಮಾತ್ರ ಥಿಂಕ್ ಮಾಡೋಣ. ಸೊ ಈ ಲೀಸ್ಟ್ ವ್ಯಾಲ್ಯೂ ಅರ್ಥ ಏನು? ಫ್ರೀ ಸ್ಪೇಸಲ್ಲಿ ε0 ಲೀಸ್ಟ್ ಅಂದರೆ ಫ್ರೀ ಸ್ಪೇಸಲ್ಲಿ ಫೋರ್ಸ್ ಹೈಯೆಸ್ಟ್ ಇರುತ್ತೆ, 2 ಚಾರ್ಜ್ ಮಧ್ಯೆ ಫೋರ್ಸ್ ಹೈಯೆಸ್ಟ್ ಇರುತ್ತೆ, ಓಕೆ? ಇನ್ನೂ ಒಂದು ಸ್ವಲ್ಪ ಸ್ಪೆಷಲಾಗಿ ನಿಮಗೆ ಇನ್ನೂ ನೆನಪು ಉಳಿಬೇಕಂದ್ರೆ ಈ ಥರ ಥಿಂಕ್ ಮಾಡಿ, ಆಯಿತಾ? ಒಂದು ಕ್ಲಾಸ್ ರೂಮ್, ಓಕೆ?
ಫ್ರೀ ಸ್ಪೇಸ್ ಅಂದರೆ ಏನೋ ಆ ಕ್ಲಾಸ್ ರೂಮಿಗೆ ಯಾವುದೇ ಲೆಕ್ಚರರ್ ಇಲ್ಲ ಆಯಿತಾ, ನಿಮ್ಮಷ್ಟಕ್ಕೆ ನಿಮ್ಮನ್ನು ಬಿಟ್ಬಿಟ್ರೆ ಹೆಂಗಿರುತ್ತೆ ನಿಮ್ಮ ಇಂಟ್ರ್ಯಾಕ್ಷನ್ ನೀವು ಥಿಂಕ್ ಮಾಡಿ, ಯಾವ ಲೆವೆಲಿಗಿರುತ್ತೆ ಫೋರ್ಸು ಎನರ್ಜಿ, ಸರಿ ಅಲ್ವಾ, ಹೆಂಗೆ ಬೇಕೋ ನೀವು ಇಂಟ್ರ್ಯಾಕ್ಟ್ ಮಾಡ್ಬೋದು. ಅದೇ ಥರ ಚಾರ್ಜಸ್ ಆಯಿತಾ, ಯಾವುದೇ ಮೀಡಿಯಮ್ ಇಲ್ಲ, ಫುಲ್ ವ್ಯಾಕ್ಯೂಮ್ ಇದೆ, ಫ್ರೀ ಸ್ಪೇಸ್ ಇದೆ ಅಂದರೆ ಹೈ ಇಂಟ್ರ್ಯಾಕ್ಷನ್ ಇರುತ್ತೆ, ಅದ್ರ ಮಧ್ಯೆ ಫೋರ್ಸ್ ಕೂಡ ಹೈ ಇರುತ್ತೆ. ಅದೇ ಒಬ್ಬ ಲೆಕ್ಚರರ್ ಒಳಗೆ ಬಂದರು ಅಂದ್ಕೊಳ್ಳಿ, ಈಗ ನಂತರ ಪಾಪದವ್ರು ಯಾರು ಬಂದರು, ಸೊ ನಾವು ಏನಂದರೆ ಒಂದು ಸ್ವಲ್ಪ ಲೆವೆಲಿಗೆ ನಿಮ್ಮ ಇಂಟ್ರ್ಯಾಕ್ಷನ್ ಕಡಿಮೆ ಆಗುತ್ತೆ, ಬಟ್ ಆದರೂ ಮಾಡ್ತೀರ ಇಂಟ್ರ್ಯಾಕ್ಷನ್, ಸರಿ ಅಲ್ವಾ. ಒಬ್ಬೊಬ್ಬರು ಲೆಕ್ಚರರಿಗೆ ಒಂದೊಂದು ಥರ, ನಿಮ್ಗೆ ಗೊತ್ತಿದೆಯಲ್ಲ, ನೀವೇ ಥಿಂಕ್ ಮಾಡಿ, ನಿಮ್ಮ ಕಾಲೇಜಲ್ಲಿ ಸ್ಟ್ರಿಕ್ಟ್ ಯಾರಾದರೂ ಒಬ್ಬರು ಇರ್ತಾರೆ, ಸ್ಟ್ರಿಕ್ಟ್ ಲೆಕ್ಚರರ್ ಒಳಗೆ ಬಂದರೆ ಹೆಂಗಿರುತ್ತೆ ಸೀನ್, ಸರಿ ಅಲ್ಲ. ಪಿನ್ ಡ್ರಾಪ್ ಸೈಲೆನ್ಸ್ ಅಂದರೆ ನೋ ಇಂಟ್ರ್ಯಾಕ್ಷನ್. ಸೊ ಅಲ್ಲೇನು ಹೇಳ್ತೀವಿ, ಆ ಮೀಡಿಯಮ್ನ ಪರ್ಮಿಟಿವಿಟಿ ತುಂಬ ಹೈ. ಅರ್ಥ ಮಾಡ್ಕೊಳ್ಳಿ, ಪರ್ಮಿಟಿವಿಟಿ ಹೈ ಅಂದರೆ ಏನರ್ಥ, ಇನ್ಸುಲೇಷನ್ ಮೀಡಿಯಮ್ ಅಂತ ಅರ್ಥ. ಫ್ರೀ ಸ್ಪೇಸಲ್ಲಿ ಹೆಂಗೆ ಬೇಕೋ ಇಂಟ್ರ್ಯಾಕ್ಟ್ ಮಾಡ್ಬೋದು. ಇನ್ಸುಲೇಷನ್ ಮೀಡಿಯಮ್ ಇದ್ದಾಗ ಅಂದರೆ ಯಾರೊಬ್ಬರು ಸ್ಟ್ರಿಕ್ಟ್ ಲೆಕ್ಚರ್ ಒಳಗೆ ಬಂದಾಗ ಫುಲ್ ಈಗ ಇನ್ಸುಲೇಷನ್, ಒಬ್ಬರು ಮುಖ ಒಬ್ಬರು ನೋಡೋಲ್ಲ, ಸರಿ ಹಿಂಗೆ ಗಪ್ಪ ಕೂತ್ಕೊಂಡು ಬಿಡ್ತೀರ, ಆ ಕಡೆ ಈ ಕಡೆ ನೋಡೋಕ್ಕೂ ಹೆದರಿಕೆ, ಹೇಗೆ ಲೆಕ್ಚರರ್ ಏನಾದ್ರು ಬೈತಾರೆ ಅಂತೇಳಿ. ಸೊ ಒಂದೊಂದು ಮೀಡಿಯಮ್ ಮಧ್ಯೆ ಚಾರ್ಜ್ ಇಟ್ಟಾಗ, ಫಾರ್ ಎಕ್ಸಾಂಪಲ್ ಈಗ ಇದೇ ಚಾರ್ಜಸನ್ನು ನಾವು ಏರಲ್ಲಿ ಇಟ್ವಿ ಅಂದ್ಕೊಳ್ಳಿ, ಈಗ ಏರ್ ಏನಾಗುತ್ತೆ ಅಂದರೆ ಈ ಎರಡು ಚಾರ್ಜಸನ್ನು ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಬಿಡಲ್ಲ, ಅಥವಾ ಅದ್ರ ಮಧ್ಯೆ ಇರೋ ಫೋರ್ಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ಎರಡು ಚಾರ್ಜನ್ನು ನಾವು ತೆಗೆದು ನೀರಲ್ಲಿ ಹಾಕಿದ್ವಿ ಅಂದ್ಕೊಳ್ಳಿ, ಆವಾಗ ಇಂಟ್ರಾಕ್ಷನ್ ಇನ್ನೂ ಕಡಿಮೆ ಆಗುತ್ತೆ, ಯಾಕಂದರೆ ನೀರು ಇಟ್ ಈಸ್ ಮೋರ್ ಇನ್ಸುಲೇಟಿಂಗ್ ಮೀಡಿಯಮ್ ಕಂಪೇರ್ಡ್ ಟು ಏರ್. ಅದೇ ಥರ ಎರಡು ಗ್ಲಾಸಲ್ಲಿ ಎರಡು ಚಾರ್ಜನ್ನು ಇಟ್ವಿ ಆಯಿತಾ, ಗ್ಲಾಸ್ ಮೀಡಿಯಮ್ ಇದ್ದಾಗ, ಅಥವಾ ವುಡನ್ ಮೀಡಿಯಮ್ ಇದ್ದಾಗ, ಪ್ಲಾಸ್ಟಿಕ್ ಮೀಡಿಯಮ್ ಇದ್ದಾಗ, ಈ ಥರ ತುಂಬ ಮೀಡಿಯಮ್ಸನ್ನು ನಾವು ಥಿಂಕ್ ಮಾಡ್ಬೋದು. ಸೊ ಈ ಥರ ಮೀಡಿಯಮ್ ಬಂದಾಗ ಚಾರ್ಜಸ್ ಮಧ್ಯ, ಆವಾಗಾದರೆ ಇಂಟ್ರಾಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ ಅದರ್ ವರ್ಡ್ಸ್, ದಿಸ್ ಫೋರ್ಸ್ ಈಸ್ ಗೋಯಿಂಗ್ ಆನ್ ಟು ಬಿ ಡಿಕ್ರೀಸಿಂಗ್ ಆಯಿತಾ. ಪರ್ಮಿಟಿವಿಟಿ ಜಾಸ್ತಿ ಆಗ್ತಾ ಫೋರ್ಸ್ ಡಿಕ್ರೀಸ್ ಆಗುತ್ತೆ. ಪರ್ಮಿಟಿವಿಟಿ ಜಾಸ್ತಿ ಆಗೋದಂದರೆ ಏನು, ಇನ್ಸುಲೇಷನ್ ಜಾಸ್ತಿ ಆಗ್ತಾ ಇದೆ ಆಯಿತಾ. ಇದು ಲೀಸ್ಟ್ ವ್ಯಾಲ್ಯೂ, ಇದಕ್ಕಿಂತ ಕಡಿಮೆ ಹೋಗಲ್ಲ. ಉಳಿದಿರೋ ಮೀಡಿಯಮ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಟೇಕ್ ಎಪ್ಸಿಲಾನ್ ಆಫ್ ಏರ್, ಇದರ ವ್ಯಾಲ್ಯೂ ಗ್ರೇಟರ್ ದ್ಯಾನ್ ಪರ್ಮಿಟಿವಿಟಿ ಆಟ್ ಫ್ರೀ ಸ್ಪೇಸ್ ಇರುತ್ತೆ. ಇನ್ನು ಎಲ್ಲಾದರೂ ವಾಟರ್ ತಗೊಂಡ್ರೆ, ವಾಟರ್ permittivity of water is greater than permittivity of air, which is further greater than permittivity at free space. ಓಕೆ, ಈಗ ತುಂಬ ಒಂದು ಇಂಟ್ರೆಸ್ಟಿಂಗ್, ಕೆಲವ್ರಿಗೆ ಡೌಟ್ ಬರುತ್ತೆ, ಸರ್ ಎಪ್ಸಿಲಾನ್ ನಾಟ್ ಜಾಸ್ತಿ, ಪರ್ಮಿಟಿವಿಟಿ ಜಾಸ್ತಿ ಆದರೆ ಇಂಟ್ರಾಕ್ಷನ್ ಕಡಿಮೆ ಆಗುತ್ತೆ ಸರ್, ಯಾಕಂದರೆ ಪರ್ಮಿಟಿವಿಟಿನ ಇಡೀ ವರ್ಡಲ್ಲೇ ಪರ್ಮಿಟ್ ಅನ್ನೋ ಒಂದು ವರ್ಡ್ ಅದು, ಸರಿ ಅಲ್ವಾ ಸರ್. ಪರ್ಮಿಟ್ ಜಾಸ್ತಿ ಆಗ್ತಾ ಇಂಟ್ರಾಕ್ಷನ್ ಜಾಸ್ತಿ ಆಗಬೇಕಲ್ಲ, ಈ ಥರ ಡೌಟ್ ಸಹಜ ಎಲ್ರಿಗೂ. ಇದಕ್ಕೆ ನಾನು ಇದ್ರ ಮೇಲೊಂದು ಸ್ಪೆಷಲ್ ನೆಕ್ಸ್ಟ್ ಕ್ಲಾಸಲ್ಲಿ ಇದರ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡಿ ಹೇಳ್ತೀನಿ ಆಯ್ತು, ಯಾಕಂದರೆ ಇದೇ ವೀಡಿಯೋದಲ್ಲಿ ಹೇಳಿದ್ರೆ ತುಂಬ ಲೆಂತಿ ಆಗಿಬಿಡುತ್ತೆ. ಪರ್ಮಿಟಿವಿಟಿ ಅನ್ನೋದು ಇದರ ಮೀನಿಂಗ್ ಬೇರೆ ಥರ, ಈ ಥರ ಅಲ್ವೇ ಅಲ್ಲ ಆಯಿತಾ. ಇದು ಕೆಪಾಸಿಟರ್ ಅಂತ ಒಂದು ಚಾಪ್ಟರ್ ಬರುತ್ತೆ ನಿಮಗೆ, ಕೆಪಾಸಿಟೆನ್ಸಲ್ಲಿ ಇದನ್ನು ಕರೆಕ್ಟಾಗಿ ಡಿಫೈನ್ ಮಾಡ್ಬೋದು ನಾವು, ಪರ್ಮಿಟಿವಿಟಿ ಅಂದರೆ ಏನು ಆಯಿತಾ. ಸದ್ಯಕ್ಕೆ ಇಷ್ಟು ನೆನಪಿಟ್ಕೊಳ್ಳಿ, ಸದ್ಯಕ್ಕೆ ಇದು ಇನ್ವರ್ಸ್ ಡಿಗ್ರಿ ಆಫ್ ಪರ್ಮಿಷನ್. ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಿಯರ್ ನಿಮಗೆ ರಿಲೇಟಿವ್ ಪರ್ಮಿಟಿವಿಟಿ ಅಂದರೆ ಏನು, ಅದಕ್ಕೆ ಇನ್ನೊಂದು ಹೆಸರಿದೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಏನಕ್ಕೆ ಯೂಸ್ ಆಗುತ್ತೆ ಇದು, ಕೆಪಾಸಿಟರ್ಸಲ್ಲಿ ಎಸ್ಪೆಷಲಿ ಯಾಕೆ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಅದೆಲ್ಲ ನೆಕ್ಸ್ಟ್ ಕ್ಲಾಸಲ್ಲೇ ನಿಮ್ಗೆ ನಾನು ತಿಳಿಸ್ತೀನಿ. ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಳ್ಳಿ, ಫಾರ್ಮುಲಾ ಡ್ಯಾಮ್ ಈಸಿ. ಓಕೆ, ಇನ್ನೊಂದಿದೆ, ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಪ್ರತಿ ಸಲ ಈ ವ್ಯಾಲ್ಯೂ ಹಾಕ್ತೀವಲ್ಲ, 8.854 × 10⁻12, ಇದು ಪ್ರತಿ ಸತಿ ಹಾಕಿ 4π ಸಹ ಒಂದು ಕಾನ್ಸ್ಟೆಂಟ್. ಸೊ ಈ ಇಡೀ ಕಾನ್ಸ್ಟೆಂಟ್ ಇದೆಯಲ್ಲ 1/4πε0, ಇದನ್ನು ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ 9 × 10⁻9 ಅಂತ ತಗೊಳ್ತೀವಿ ಆಯಿತಾ. ಈಸಿ ನೆನ್ಪಿಟ್ಕೊಳ್ಳೋಕ್ಕೂ 9 × 10⁻9. ಓಕೆ, ನೆನ್ಪಿಟ್ಕೊಳ್ಳಿ, ಇದು ತುಂಬ ಇಂಪಾರ್ಟೆಂಟ್. ಇನ್ನೊಂದು ಪಾಯಿಂಟ್ ಇದೆ ತುಂಬ ಇಂಪಾರ್ಟೆಂಟ್, ಸರ್ ಫೋರ್ಸ್ ಅನ್ನೋದೊಂದು ವೆಕ್ಟರ್ ಅಲ್ವಾ, ಸೊ ವೆಕ್ಟರ್ ಫಾರ್ಮಲ್ಲಿ ಬರಿಬೇಕು ಇದನ್ನು ನಾವು. ವೆಕ್ಟರ್ ಅಂದಾಗ ಅದಕ್ಕೊಂದು ಡೈರೆಕ್ಷನ್ ಇರಬೇಕು. ಎರಡು ಚಾರ್ಜನ್ನು ಇಟ್ಟರೆ ಅದರ ಮಧ್ಯೆ ರಿಪಲ್ಷನ್ ಇರ್ಬೋದು, ಅಟ್ರಾಕ್ಷನ್ ಇರ್ಬೋದು, ಯಾವ ಡೈರೆಕ್ಷನಲ್ಲಿ ಇರುತ್ತೆ ಥಿಂಕ್ ಮಾಡಿ ಆಯಿತಾ. ಎರಡು ಚಾರ್ಜ್ ಇಟ್ಟರೆ, ಸೊ ಎರಡು ಚಾರ್ಜ್ ಇಟ್ಟರೆ ಆ ಲೈನ್ ಜಾಯ್ನಿಂಗ್ ಚಾರ್ಜಸ್ ಇರುತ್ತಲ್ಲ, ಇಲ್ಲ ಅದೇ ಲೈನಲ್ಲಿ ಅಟ್ರಾಕ್ಟ್ ಮಾಡಬೇಕು, ಇಲ್ಲ ಅದೇ ಲೈನಲ್ಲಿ ರಿಪಲ್ಷನ್ ಮಾಡಬೇಕು. ಮೀನ್ಸ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ ಐದರ್ ಅಟ್ರಾಕ್ಟಿವ್ ಆರ್ ರಿಪಲ್ಸಿವ್, ಬಟ್ ಯಾವ ಡೈರೆಕ್ಷನಲ್ಲಿ ಇರುತ್ತೆ, ಆನ್ ದ ಲೈನ್ ಜಾಯ್ನಿಂಗ್ ದ ಟೂ ಚಾರ್ಜಸ್ ಆಯಿತಾ. ಸೊ ಹಾಗಾಗಿ ಇದನ್ನೀಗ ವೆಕ್ಟರ್ ಫಾರ್ಮಲ್ಲಿ ಬರಿಬೋದು.
ಜಸ್ಟ್ ಒಂದು ನೊಟೇಷನ್ ಕೊಡ್ತೀನಿ, ಫಾಲೋ ಮಾಡಿ. ವೆಕ್ಟರ್ ಫಾರ್ಮಲ್ಲಿ ಈ ಫೋರ್ಸನ್ನು ಹೆಂಗೆ ಬರಿಬೋದು, ಈ ಥರ ಬರಿಬೇಕು. 1/4πε0, ಇದೆಲ್ಲ ಸೇಮ್. ಮ್ಯಾಗ್ನಿಟ್ಯೂಡ್ ಆಫ್ ಫಸ್ಟ್ ಚಾರ್ಜ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಸೆಕೆಂಡ್ ಚಾರ್ಜ್ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದಮ್. ಇಲ್ಲೊಂದು ಸ್ವಲ್ಪ ನೋಟ್ ಮಾಡಿ. ನಾನೀಗ ಹಿಂಗೆ ಮಾಡ್ತೀನಿ, ಇದನ್ನು ವೆಕ್ಟರ್ ಆರ್ ಅಂತ ಬರಿತೀನಿ, ಇಲ್ಲಿ r³ ಅಂತ ಬರಿತೀನಿ. ಸರ್ ಫಾರ್ಮುಲಾನೇ ಉಲ್ಟಾ ಪುಲ್ಟಾ ಆಯ್ತಲ್ಲ ಸರ್. ನೀವು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ಡಿಸ್ಟೆನ್ಸ್ ಅಂದ್ವಿ. ಈವನ್ ಫಾರ್ಮುಲಾ ಈ ಲಾ ಹೇಳಬೇಕಾದ್ರೂ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಹೇಳಿದ್ವಿ, ಬಟ್ ಇಲ್ಲಿ ಕ್ಯೂಬ್ ಆಯ್ತಲ್ಲ. ನೀವು ಗ್ರಾವಿಟೇಷನಲ್ ಫೋರ್ಸಲ್ಲೂ ಈ ನೋಟೇಷನ್ಸನ್ನು ನೋಡಿರ್ತೀರ ಟೆಕ್ಸ್ಟ್ ಬುಕ್ಕಲ್ಲಿ. ಸ್ವಲ್ಪ ಡಿಕೋಡ್ ಮಾಡೋಣ ಇದನ್ನು. ಇದು ನೋಡಿ, ಇದಿಷ್ಟು ಒಂದು ವ್ಯಾಲ್ಯೂ ಆಯಿತಾ, ಮ್ಯಾಗ್ನಿಟ್ಯೂಡ್ ಅಂತ ಹೇಳ್ತೀವಿ. ಇದಿಷ್ಟು ವ್ಯಾಲ್ಯೂ. ಇದಕ್ಕೆ ನಾವು ಮತ್ತೆ ಯಾವುದೇ ಡೈರೆಕ್ಷನ್ ಕೊಡೋಕ್ಕಾಗಲ್ಲ. ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಒಂದು ವೆಕ್ಟರ್ ಇದೆ, ರೈಟ್ ಹ್ಯಾಂಡ್ ಸೈಡಲ್ಲಿ ಡೈರೆಕ್ಷನ್ ಕೊಡುವಂಥ ಕ್ವಾಂಟಿಟಿ ಇದೊಂದೇ ಆಯಿತಾ, ಆರ್. ಸೊ ಆರ್ ಅಂತ ಯಾಕೆ ಬರ್ತಿದ್ದೀವಿ, ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಅಲ್ವಾ ಅದು. ಸೊ ಅದೊಂದು ವೆಕ್ಟರ್ ಅಂತ ತಿಳ್ಕೊಳ್ಬೇಕು ನಾವು. ಸೊ ಆರ್ನ ಡೈರೆಕ್ಷನ್ ಯಾವುದು, ಅಟ್ರಾಕ್ಷನ್ ಇದ್ರೆ ನೋಡಿ ಹಿಂಗಿರುತ್ತೆ, ಬಟ್ ಇದೇ ಲೈನ್ ಮೇಲೆ ಇರುತ್ತೆ ಅದು. ಇಲ್ಲ ಈ ಕಡೆ, ಈಗ ಈ ಚಾರ್ಜ್ ಥಿಂಕ್ ಮಾಡಿ, ಅಟ್ರಾಕ್ಷನ್ ಇದ್ದರೆ ಈ ಡೈರೆಕ್ಷನ್ ಆಯಿತು, ರಿಪಲ್ಷನ್ ಇದ್ದರೆ ಈ ಡೈರೆಕ್ಷನ್ ಆಯಿತು. ಬಟ್ ಇನ್ ಬೋತ್ ದ ಕೇಸಸ್ ಇಟ್ ಈಸ್ ಆನ್ ದ ಆರ್ ಓನ್ಲಿ. ಆ ಲೈನ್ ಜಾಯ್ನಿಂಗ್ 2 ಪಾಯಿಂಟ್ಸ್ ಇದೆಯಲ್ಲ ಅದ್ರ ಮೇಲೇ ಇರುತ್ತೆ. ನಾವು ವೆಕ್ಟರ್ಸ್ ಇಡೀ ಚಾಪ್ಟರ್ ನಾನು ಫಸ್ಟಿಗೆ ಯಾಕೆ ಮಾಡಿದ್ದು ಇದೇ ರೀಸನ್. ಈಗಾಯ್ತಾ, ನೀವು ಫಿಸಿಕ್ಸ್ನ ಹೆಚ್ಚಿನ ಚಾಪ್ಟರ್ಸ್ ಯಾವುದೇ ತಗೊಳ್ಳಿ, ಎಲ್ಲ ವೆಕ್ಟರ್ಸ್. ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ವೆಕ್ಟರ್ಸ್. ಸೊ ವೆಕ್ಟರನ್ನು ಹೇಗೀಗ ರಿಸಾಲ್ವ್ ಮಾಡ್ಬೋದು ನೋಡಿ, ಥಿಂಕ್ ಮಾಡಿ. ಇದನ್ನು ಹೆಂಗೆ ಬರಿಬೋದು, F = 1/4πε0 ಮ್ಯಾಗ್ನಿಟ್ಯೂಡ್ ಆಫ್ ಫಸ್ಟ್ ಚಾರ್ಜ್ Q1 Q2 ಡಿವೈಡೆಡ್ ಬೈ r³. ನೋಡಿ ವೆಕ್ಟರ್ ಆರನ್ನು ಹೇಗೆ ಬರಿಬೋದು, ಇಟ್ಸ್ ಮ್ಯಾಗ್ನಿಟ್ಯೂಡ್ ಇಂಟು ಯೂನಿಟ್ ವೆಕ್ಟರ್, ಸರಿನಾ. ಯಾವುದೇ ವೆಕ್ಟರನ್ನು ಈ ಥರ ಬರಿಬೋದು ನಾವು. ಎನಿ ವೆಕ್ಟರ್ ಇಸ್ ಗಿವನ್ ಆಸ್ ಮ್ಯಾಗ್ನಿಟ್ಯೂಡ್ ಇಂಟು ಡೈರೆಕ್ಷನ್. ತುಂಬ ಸಿಂಪಲ್. 10 ಕಿಲೋಮೀಟರ್, 10 ಅನ್ನೋದು ಮ್ಯಾಗ್ನಿಟ್ಯೂಡ್. ಡೈರೆಕ್ಷನ್ ಕೊಡೋಕ್ಕೆ ನಮಗೆ ನೋಡಿ, ಪುನಃ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಊರೆಲ್ಲಿದೆ ಅಂತ ಕೇಳಿದರೆ ಇಲ್ಲಿಂದ 10 ಕಿಲೋಮೀಟ್ರ್ ಇದೆ ಅಂತ ಹಿಂಗೆ ತೋರಿಸ್ತೀವಿ ನೋಡಿ. ಈ ಬೆರಳನ್ನು ಊರ ತನಕ ನಾವು ತಗೊಂಡು ಹೋಗ್ಬೇಕಂತಿಲ್ಲ, 10 ಕಿಲೋಮೀಟ್ರ್ ಉದ್ದ ತಗೊಂಡು ಹೋಗ್ಬೇಕಂತಿಲ್ಲ ನಾವು. ಇದೊಂದು ವೆಕ್ಟರ್, ಯೂನಿಟ್ ವೆಕ್ಟರ್. ಡೈರೆಕ್ಷನ್ ತೋರ್ಸೋಕ್ಕೆ ನಮ್ಗೆ ಸಣ್ಣ ವೆಕ್ಟರ್ ಸಾಕು. ಅರ್ಥ ಆಗ್ತಿದೆಯಾ. ಈಗ ಇನ್ನೊಂದು ಊರು ಈ ಕಡೆ ಇದೆ ನೋಡಿ, ಡೈರೆಕ್ಷನ್ ತೋರ್ಸೋಕ್ಕೆ ಚಿಕ್ಕ ವೆಕ್ಟರ್ ಸಾಕು. ಇನ್ನು ಅದಕ್ಕೆ ಮ್ಯಾಗ್ನಿಟ್ಯೂಡಿಂದ ಮಲ್ಟಿಪ್ಲೈ ಮಾಡಿದರೆ ಆಯಿತು. ಈ ಡೈರೆಕ್ಷನಲ್ಲಿ 10 ಕಿಲೋಮೀಟರ್ ಹೋಗಿ ಅಂತ ಅರ್ಥ. ಸೊ ಎನಿ ವೆಕ್ಟರ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಆ್ಯಸ್ ಮ್ಯಾಗ್ನಿಟ್ಯೂಡ್ ಇಂಟು ಇಟ್ಸ್ ಡೈರೆಕ್ಷನ್. ಇಲ್ಲೀಗ ಪುನಃ ನೋಡಿ, ಸರಿ ಆಯ್ತಲ್ವಾ. ಆರ್ ಹೊಡೆದೋಯ್ತು. ಈಗ ಆರ್ ಹೊಡೆದಾಗ ಇಲ್ಲಿ r² ಆಗುತ್ತೆ. r³ ಅನ್ನೋದೊಂದು ಯೂನಿಟ್ ವೆಕ್ಟರ್, ಅದರ ವ್ಯಾಲ್ಯೂ 1. ಸೊ ಹಾಗಾಗಿ ಪುನಃ ಇದೇ ಫಾರ್ಮುಲಾ ಬಂತು. ಇಲ್ಲೊಂದು ವೆಕ್ಟರ್ ಇದೆ, ಅದರ ವ್ಯಾಲ್ಯೂ 1 ಯೂನಿಟ್ ವೆಕ್ಟರ್, ಸರಿ ಅಲ್ವಾ. ಇದೇ ಫಾರ್ಮುಲಾ ಬಂತು. ಸೊ ಹಾಗಾಗಿ ಇದು ವೆಕ್ಟರ್ ಫಾರ್ಮ್. ನೋಡ್ಕೊಳ್ಳಿ, ತುಂಬ ಜನ ಸರ್ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಹೌದು ಸರ್ ಈ ಥರ ಇದೆ, ಬಟ್ ಅದು ಏನಂತ ಗೊತ್ತಾಗ್ತಾ ಇಲ್ಲ ಆಯಿತಾ. ಅಂಥವರಿಗೆ ವೆಕ್ಟರ್ ಫಾರ್ಮಲ್ಲಿ ಯಾವ ಥರ ಕೂಲಮ್ಸ್ ಲಾನ ಬರಿಬಹುದು. ಓಕೆ, ಸದ್ಯಕ್ಕೆ ಏನೋ ಡೌಟ್ ಇಲ್ಲ ಅಲ್ವಾ. ಕೂಲಮ್ಸ್ ಲಾ ಅರ್ಥ ಆಯಿತಾ, ತುಂಬ ಸಿಂಪಲ್. ಕೂಲಮ್ಸ್ ಲಾ ಅನ್ನೋದು 2 ಚಾರ್ಜ್ ಇಟ್ಟಾಗ ಅದ್ರ ಮಧ್ಯೆ ಇರೋ ಫೋರ್ಸನ್ನು ಹೇಳುತ್ತೆ. ಮಲ್ಟಿಪಲ್ ಚಾರ್ಜ್ ಇದ್ದಾಗ ಅದನ್ನು ನೆಕ್ಸ್ಟ್ ಫ್ಯೂಚರಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ ಯಾವ ಥರ ಮಾಡಬೇಕು. ಯಾಕಂದರೆ ವೆಕ್ಟರ್ಸ್ 10 ಚಾರ್ಜ್ ಇದೆ, ನೆಟ್ ಫೋರ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಎಲ್ಲ ಫೋರ್ಸನ್ನು ವೆಕ್ಟೋರಿಕಲಿ ಆ್ಯಡ್ ಮಾಡಿದರೆ ಆಯಿತು. ಸೊ ಅದೆಲ್ಲ ಡೈರೆಕ್ಟ್ ಪ್ರಾಬ್ಲಮ್ಸಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಸ್ ದಟ್ ಕ್ಲಿಯರ್? ಓಕೆ, ಈಗ ಒಂದೆರಡು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಕಾಲೇಜ್ ಲೆವೆಲ್ದು. ಇದು ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ತುಂಬ ಈಸಿ ಪ್ರಾಬ್ಲಮ್ ಇದು. ನಿಮ್ಗೆ ಗೊತ್ತಾಗಲಿ ಅಂತ ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ರಾಬ್ಲಮ್ ಸೇಸ್, ವಾಟ್ ಈಸ್ ದ ಫೋರ್ಸ್ ಬಿಟ್ವೀನ್ 2 ಸ್ಮಾಲ್ ಚಾರ್ಜ್ಡ್ ಸ್ಪಿಯರ್ಸ್ ಹ್ಯಾವಿಂಗ್ ಚಾರ್ಜಸ್ ಆಫ್ 2 × 10⁻⁷ ಕೂಲಂಬ್ ಆ್ಯಂಡ್ 3 × 10⁻⁷ ಕೂಲಂಬ್ ಪ್ಲೇಸ್ಡ್ 30 ಸೆಂಟಿಮೀಟರ್ ಅಪಾರ್ಟ್ ಇನ್ ಏರ್. ಫಸ್ಟ್ ಪ್ರಾಬ್ಲಮಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ನೋಡಿ. 2 ಚಾರ್ಜ್ ಅಂತ ಕೊಟ್ಟಿದ್ದಾರೆ, Q1 10⁻⁷ ಕೂಲಂಬ್, Q2 3 × 10⁻⁷ ಕೂಲಂಬ್. ಆಮೇಲೆ ಅದ್ರ ಮಧ್ಯೆ ಇರೋ ಡಿಸ್ಟೆನ್ಸ್ 30 ಸೆಂಟಿಮೀಟರ್ ಅಂತಿದೆ. ಇದನ್ನು ನಾವು SI ಯೂನಿಟಲ್ಲಿ ಬರೀಬೇಕು. ಸೊ 30 × 10⁻² ಮೀಟರ್. ದೇ ಆರ್ ಸಪ್ರೇಟೆಡ್ ಇನ್ ಏರ್ ಅಂತ ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ ನೋಡಿ, ಏರ್ ಮತ್ತು ನಮ್ಮ ಫ್ರೀ ಸ್ಪೇಸ್ ಏನಿದೆ ವ್ಯಾಕ್ಯೂಮ್,
ಅದರ ಪರ್ಮಿಟಿವಿಟಿ ಅನ್ನೋದು ತುಂಬ ಹತ್ರ ಇದೆ ಆಯಿತಾ. ಈಗ ಪರ್ಮಿಟಿವಿಟಿ ಆಫ್ ಏರ್ ಇಸ್ 1.003 ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಏರ್ 1.003, ವೆರಾಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್ ರಿಲೇಟಿವ್ ಪರ್ಮಿಟಿವಿಟಿ ಇಸ್ 1. ಸೊ ಹತ್ರ ಅಂದರೆ ತುಂಬ ಏನೂ ಡಿಫ್ರೆನ್ಸ್ ಆಗಲ್ಲ ಏರನ್ನು ಇಟ್ಟಾಗ ಅಥವಾ ನೀವು ಖಾಲಿ ಫ್ರೀ ಸ್ಪೇಸನ್ನು ಎಸ್ಯೂಮ್ ಮಾಡಿದಾಗ. ಯಾಕಂದರೆ ಅರ್ಥ ಮಾಡ್ಕೊಳ್ಳಿ, ಪ್ರಾಕ್ಟಿಕಲಿ ಈ ಥರದ್ದೆಲ್ಲ ಚಾನ್ಸಸ್ ಇಲ್ಲ. ನೀವು ಚಾರ್ಜನ್ನು ಒಂದು ಕಡೆ ಚಾರ್ಜನ್ನು ಏರಲ್ಲಿ ಇಡಬೇಕು, ಚಾರ್ಜನ್ನು ಇಟ್ಕೊಳ್ಳೋಕ್ಕೆ ಏನಾದ್ರು ಒಂದು ಮೆಟೀರಿಯಲ್ ಬೇಕಲ್ವ. ಖಾಲಿ ನೀವು ಇಲೆಕ್ಟ್ರಾನನ್ನು ಏರಲ್ಲಿ ಇಟ್ಟರೆ ಅಲ್ಲೇ ಪುಸ್ತಕಂತ ಮಾಯ ಆಗೋಗುತ್ತದೆ. ಏರಲ್ಲಿ ಹೆಂಗೆ ಇಡ್ತೀರ ಚಾರ್ಜನ್ನು, ಸರಿ ಅಲ್ವ? ಏನೋ ಒಂದು ಮೆಟಲ್ಲೋ ಒಂದು ಕೆಪಾಸಿಟರೋ ಚಾರ್ಜನ್ನು ಹಿಡಿದಿಟ್ಕೊಳ್ಳೋಕೆ ಏನಾದ್ರು ನಮ್ಗೆ ಬೇಕಲ್ವ. ಹೀಗೆ ಗಾಳಿಯಲ್ಲಿ ನಾವು ಚಾರ್ಜ್ ಬಿಡ್ತೀವಿ, ಚಾನ್ಸ್ ಇಲ್ಲ ಇದಾಯ್ತಾ. ಬಟ್ ಪ್ರಾಬ್ಲಮ್ಸ್ ಕೊಡ್ಬೇಕಾದ್ರೆ ಹೆಂಗಂದರೆ, ಈಗ ನೋಡಿ, 2 railway wagons are approaching each other at a speed of this and collides with each other. What is the momentum? ಅಥವಾ ವಾಟ್ ಈಸ್ ದ ಫೈನಲ್ ಮೊಮೆಂಟಮ್ ಆಫ್ಟರ್ ದ ಕೊಲಿಷನ್? ಹಿಂಗೆಲ್ಲ ಕೇಳ್ತಾರೆ ಕ್ವಶನನ್ನು. ರಿಯಲ್ ಲೈಫಲ್ಲಿ ಅದು ಅಪ್ಲಿಕೇಬಲ್ ಥಿಂಕ್ ಮಾಡಿ ಆಯಿತಾ. 2 ರೈಲ್ವೆ ಬೋಗಿಯನ್ನು ಕೊಲೈಡ್ ಮಾಡಿದರೆ ಒಳಗಿರೋ ಜನರ ಅವಸ್ಥೆ ಏನು? ಅಥವಾ ಫಸ್ಟ್ ಇಯರಲ್ಲಿ ನಾವು ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ, ಸರಿ ಅಲ್ವಾ? ಎ ಬಾಡಿ ಮೂವಿಂಗ್ ಎಟ್ ಎ ಸ್ಪೀಡ್ ಆಫ್ 100 km/h ಅಥವಾ 100 m/s ಹಿಂಗೆಲ್ಲ ಕೊಡ್ತೀವಿ ಆಯಿತಾ, ಸ್ಟ್ರೈಟ್ ಲೈನಲ್ಲಿ. ಅದು ರಿಯಲ್ ಲೈಫಲ್ಲಿ ನಮ್ಮ ದೇಶದಲ್ಲಿರುವಂಥ ಹೊಂಡಗುಂಡ ರೋಡಲ್ಲಿ ಸ್ಟ್ರೈಟ್ ಲೈನಲ್ಲಿ ಹೋಗೋದು ಇಂಪಾಸಿಬಲ್ ಇದೆಲ್ಲ ಆಯಿತಾ. ಇನ್ನು ಏರ್ ರೆಸಿಸ್ಟೆನ್ಸ್ ಇರುತ್ತೆ, ಅದಿರುತ್ತೆ, ಇದಿರುತ್ತೆ. ಈಗ ಪ್ರಾಜೆಕ್ಟೈಲ್ ಮೋಷನ್ ಅಂತ ಥಿಂಕ್ ಮಾಡಿದ್ವಿ, ತೆಗೆದು ಬಿಸಾಕೋದು. ಏರ್ ರೆಸಿಸ್ಟೆನ್ಸ್ ಕನ್ಸಿಡರೇ ಮಾಡಲ್ಲ. ಸೊ ರಿಯಲ್ ಲೈಫಿಗೂ ಇಲ್ಲಿ ಪ್ರಾಬ್ಲಮ್ಸ್ ಕೇಳೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಈ ಪ್ರಾಬ್ಲಮಲ್ಲಿ ನೋಡಿ, ಅವರು ಎಲ್ಲಾದರೂ ಗಿವನ್ ಪರ್ಮಿಟಿವಿಟಿ ಆಫ್ ಏರ್ ಈಸ್ ಅಥವಾ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಏರ್ ಈಸ್ ದಿಸ್ ಮಚ್ ಅಂತ ಕೇಳಿದರೆ ಆವಾಗ ನಾವು ಪ್ರಾಬ್ಲಮನ್ನು ಬೇರೆ ಥರ ಸಾಲ್ವ್ ಮಾಡಬೇಕು. ಸದ್ಯಕ್ಕೆ ಆ ಥರ ಏನೂ ಕೊಟ್ಟಿಲ್ಲ ಅಂದರೆ ನಮ್ಮ ಫಾರ್ಮುಲಾ ಸಿಂಪಲ್ ಆಯಿತಾ. ಫೋರ್ಸ್ ಈಸ್ ಈಕ್ವಲ್ ಟು 1/4πε0 Q1 Q2 ಡಿವೈಡೆಡ್ ಬೈ r². ಸರಿ ಅಲ್ವಾ ಸರ್? ಎಲ್ಲಾದರೂ ಈ ಥರ ಕೊಟ್ಟರೆ, ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಏರ್ ಅಂತ ಕೊಟ್ಟರೆ, ಸರಿ ಅಲ್ವಾ? ಈ ಥರ ಕೊಟ್ಟರೆ ಏನು ಮಾಡಬೇಕು ನೋಡಿ. 2 ಥರ ಇದೆ, ಆಬ್ಸಲ್ಯೂಟ್ ಪರ್ಮಿಟಿವಿಟಿ ಬೇರೆ, ರಿಲೇಟಿವ್ ಪರ್ಮಿಟಿವಿಟಿ ಬೇರೆ. ಅದರ ಬಗ್ಗೆ ನಾನು ಹೇಳಿದ್ನಲ್ವ, ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲ್ಡ್ ವೀಡಿಯೋ ಮಾಡಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಸದ್ಯಕ್ಕೆ ಇಷ್ಟು ನೆನ್ಪಿಟ್ಕೊಳ್ಳಿ ಆಯಿತಾ. ಸಪೋಸ್ ಆ ವ್ಯಾಲ್ಯೂ ಕೊಟ್ಟದ್ದಿದ್ದರೆ, ರಿಲೇಟಿವ್ ಪರ್ಮಿಟಿವಿಟಿ ಆಫ್ ಏರ್ ಕೊಟ್ಟದ್ದಿದ್ದರೆ, ನಾವೇನು ಮಾಡಬೇಕಂತಿಲ್ಲ, ಫಾರ್ಮುಲಾದಲ್ಲಿ ಇಷ್ಟೇ ಚೇಂಜ್ ಆಯಿತಾ. 1/4πε0 ಹತ್ರನೇ ಎಪ್ಸಿಲಾನ್ ಏರ್ ಹಾಕಿದರೆ ಆಯಿತು. ರಿಲೇಟಿವ್, ಇದು ರಿಲೇಟಿವ್ ಪರ್ಮಿಟಿವಿಟಿ. ಓಕೆ, ಅರ್ಥ ಆಯ್ತಾ? ಆಬ್ಸಲ್ಯೂಟ್ ಪರ್ಮಿಟಿವಿಟಿಯನ್ನು ಕೊಟ್ಟರೆ ಈ ε0 ಬದಲು ಡೈರೆಕ್ಟ್ ಎಪ್ಸಿಲಾನ್ ಆಫ್ ಏರ್, ಆಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಏರ್, ಇಷ್ಟೇ. ಆಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಏರ್. ಖಾಲಿ ಆಬ್ಸಲ್ಯೂಟ್ ಪರ್ಮಿಟಿವಿಟಿ ಅಂದರೆ ಏನು? ಆಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಅದನ್ನು ನಾವು ಹೇಳಲ್ಲ, ಆಬ್ಸಲ್ಯೂಟ್ ಪರ್ಮಿಟಿವಿಟಿ ಅಂತ ಹೇಳ್ತೀವಿ. ಇದು ಆಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಏರ್. ರಿಲೇಟಿವ್ ಪರ್ಮಿಟಿವಿಟಿ ಕೊಟ್ಟರೆ ಅಲ್ಲಿ ε0 ಹಾಕಿದರೆ ಆಯಿತು. ನಾಳೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಥಿಂಕ್ ಮಾಡೋಣ, ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋಣ. ಇಷ್ಟು ನೆನ್ಪಿಟ್ಕೊಳ್ಳಿ. ಸದ್ಯಕ್ಕೆ ಇದು ಯಾವ ಕಿರಿಕಿರಿನೂ ಇಲ್ಲ ನಮಗೆ ಆಯಿತಾ, ಏನು ಹೇಳಿಲ್ಲ ಅವರು. ಹಾಗಾಗಿ ಇಷ್ಟೇ ನಮ್ಮ ಫಾರ್ಮುಲಾ. ಓಕೆ, ಇನ್ನು ವ್ಯಾಲ್ಯೂ ಹಾಕ್ತಾ ಹೋಗೋದು. ಇದರ ವ್ಯಾಲ್ಯೂ ಎಷ್ಟು? 9 × 10⁹ ಮುಗೀತು. ಒಂದೊಂದೇ ಹಾಕಿ ವ್ಯಾಲ್ಯೂ. ಫಸ್ಟು Q1 2 × 10⁻⁷, ನೆಕ್ಸ್ಟ್ Q2 3 × 10⁻⁷, ಡಿವೈಡೆಡ್ ಬೈ ಡಿಸ್ಟೆನ್ಸ್ 30 × 10⁻⁻² ಹೋಲ್ ಸ್ಕ್ವೇರ್. ಓಕೆ, ಒಂದು ತಕ್ಕ ಮಟ್ಟಿಗೆ ನಿಮಗೆ ಹೆಲ್ಪ್ ಮಾಡ್ತೀನಿ. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಒಂದು ಮಜಾ ಇದೆ ಆಯಿತಾ, ಕ್ಯಾಲ್ಕುಲೇಟರ್ ಕೊಡೋಲ್ಲ ನಿಮ್ಗೆ ಆಯಿತಾ. ಬೋರ್ಡ್ ಎಕ್ಸಾಮಲ್ಲಿ ಹೆಂಗೆ ಬೇಕೋ ಕ್ಯಾಲ್ಕುಲೇಟರ್ ಇರುತ್ತೆ, ಟಕ ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ಬೋರ್ಡ್ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟರ್ ಕೊಡೋಲ್ಲ. ಸೊ ಎಲ್ಲರೂ ಪ್ರಾಬ್ಲಮ್ಸ್ ಬಂತು ಅಂದರೆ ನೀವು ಅದನ್ನು ಕ್ಯಾಲ್ಕುಲೇಟರ್ ಇಲ್ಲದೇ ಸಾಲ್ವ್ ಮಾಡಬೇಕು. ಅದಕ್ಕೆ ತುಂಬ ಅಪ್ರಾಕ್ಸಿಮೇಷನ್ ಟೆಕ್ನಿಕ್ಸ್ ಇದೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮುಂಬರೋ ವೀಡಿಯೋಸಲ್ಲಿ. ಇದು ಓರಲ್ಲಿ ಮಾಡ್ಬೋದು ಅನಿಸುತ್ತೆ ನನಗೆ. ಸೊ ಇದನ್ನು ಹಾಗೆ ಇಡಿ. ಫಸ್ಟ್ 10 ಪವರ್ ಎಲ್ಲ ಸಾಲ್ವ್ ಮಾಡೋಣ. ಸೊ 10⁻⁻⁷ -7 -14. ಆಮೇಲೆ ಇಲ್ಲಿ -4 ಇದೆ, ಸ್ಕ್ವೇರ್ ಆದಾಗ -4 ಮೇಲಾದಾಗ +4 ಆಯಿತು. ಸೊ 9ಗೆ +4 ಆ್ಯಡ್ ಆದರೆ 13 ಆಯಿತು. ಇದು -14 ಆಯಿತು. ಸೊ ಓವರಾಲ್ ನಮಗೆ 10⁻⁻1 ಉಳಿಯುತ್ತೆ. ಅದಾಯ್ತಾ? ಬೇಸಿಕ್ 10⁻9. ಇದು 10⁻⁻4 ಸ್ಕ್ವೇರ್ ಇದೆ ಅಲ್ವಾ, -4 ಮೇಲೆ ಬಂದರೆ +4 ಆಯಿತು. ಸೊ ಇದು ಮತ್ತು ಇದು ಸೇರಿ 13, ಇದು ಮತ್ತು ಇದು ಸೇರಿ -14. ಸೊ ಇನ್ನೂ ಒಂದು ಉಳಿಯುತ್ತೆ, ಸರಿ ಅಲ್ವಾ? ಸಿಂಪಲ್.
ಓಕೆ, ಇನ್ನೇನೆಲ್ಲ ಉಳಿತು? 9 ಉಳಿತು, ಸರಿ ಅಲ್ವಾ? ಇನ್ನಿಲ್ಲಿ 2 ಉಳಿತು, 3 ಉಳಿತು, ಸೊ 6 ಉಳಿತು. ಲಾಸ್ಟಿಗೆ ಕೆಳಗಡೆ 30 ಸ್ಕ್ವೇರ್ ಆಯ್ತು ಈಗ, ವಿಚ್ ಇಸ್ 900. ಓಕೆ, ವಾ ಸಿಂಪಲ್. ಈ 2 0ನೂ ಇದರ ಜೊತೆ ಸೇರಿಸ್ಬಿಡೋಣ. ಮೇಲೆ ಬಂದಾಗ ಏನಾಯಿತು? -3. ಓಕೆ, ಸೊ 2 0 ಹೋಯಿತು, 9 9 ಕ್ಯಾನ್ಸಲ್ ಆಯಿತು. ಆನ್ಸರ್ ನೋಡಿ ಇಷ್ಟೇ, 6 × 10⁻³ ನ್ಯೂಟನ್. ವಾವ್, ತುಂಬ ಸಿಂಪಲ್ ಪ್ರಾಬ್ಲಮ್. ಓಕೆ, ಅರ್ಥ ಆಗಿಲ್ಲ ಅಂದರೆ ರಿವೈಂಡ್ ಮಾಡ್ಕೊಂಡು ವಾಪಸ್ ನೋಡಿ, ಅರ್ಥ ಆಗುತ್ತೆ. ಆಯಿತಾ? ರಿಪೀಟೆಡ್ಲಿ ಮಾಡಿದಾಗ ಅರ್ಥ ಆಗುತ್ತೆ. ಇಟ್ ಟೇಕ್ಸ್ ಟೈಮ್. ಒಂದೇ ದಿನದಲ್ಲಿ ಎಲ್ಲ ಕಲಿಬೇಕಂದ್ರೆ ಆಗಲ್ಲ. ಸ್ಲೋ ಆ್ಯಂಡ್ ಸ್ಟಡಿ, ಒಂದೊಂದೇ ಸ್ಟೆಪ್ ಇಟ್ಕೊಂಡು ಕಲಿತಾ ಹೋಗೋಣ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. 4 ಪಾಯಿಂಟ್ ಚಾರ್ಜಸ್ QA = 2 ಮೈಕ್ರೋಕೂಲಮ್, QB = -5 ಮೈಕ್ರೋಕೂಲಮ್, QC = 2 ಮೈಕ್ರೋಕೂಲಮ್ ಆ್ಯಂಡ್ QD = -5 ಮೈಕ್ರೋಕೂಲಮ್ ಆರ್ ಲೊಕೇಟೆಡ್ at the corners of a square ABCD of side 10 cm. What is the force on a charge of 1 microcoulomb placed at the center of the square? ಸೊ ಇಲ್ಲೇನು ಹೇಳಿದ್ದಾರೆ, ಒಂದು ಸ್ಕ್ವೇರ್ನ ಕಾರ್ನರ್ಸ್ ಮೇಲೆ 4 ಚಾರ್ಜಸ್ ಇದೆ ನೋಡಿ, QA, QB, QC, QD. ಸೊ ಈಗ ABCD ಒಂದು ಸ್ಕ್ವೇರ್ ಅಂತ ಎಸ್ಯೂಮ್ ಮಾಡೋಣ. ಓಕೆ, ಇದು A, ಇದು B, C, D. ಸೊ ಪ್ರತಿಯೊಂದು ಕಾರ್ನರ್ ಮೇಲೂ ಒಂದೊಂದು ಚಾರ್ಜ್ ಇಟ್ಟಿದ್ದಾರೆ. ಸೊ ಇಲ್ಲಿ QAನ ಇಟ್ಟಿದ್ದಾರೆ, ಸರಿನಾ? ಸೊ QA ವಿಚ್ ಇಸ್ 2 ಮೈಕ್ರೋಕೂಲಮ್. ಇಲ್ಲಿ QBನ ಇಟ್ಟಿದ್ದಾರೆ ವಿಚ್ ಇಸ್ -5 ಮೈಕ್ರೋಕೂಲಮ್. ಆಮೇಲೆ ಇಲ್ಲಿ QCನ ಇಟ್ಟಿದ್ದಾರೆ ವಿಚ್ ಇಸ್ ಅಗೇನ್ 2 ಮೈಕ್ರೋಕೂಲಮ್. ಆ್ಯಂಡ್ ಇಲ್ಲಿ QDನ ಇಟ್ಟಿದ್ದಾರೆ ವಿಚ್ ಇಸ್ -5 ಮೈಕ್ರೋಕೂಲಮ್. ಆಮೇಲೆ ಈ ಸೈಡ್ ಇದೆಯಲ್ಲ, ಸೈಡ್ ಆಫ್ ದ ಸ್ಕ್ವೇರ್ ಇಸ್ ಗಿವನ್ ಆಸ್ A = 10 ಸೆಂಟಿಮೀಟರ್ ಅಂತ ಹೇಳಿದ್ದಾರೆ. ಇಷ್ಟು ಡೇಟಾನ ಕೊಟ್ಟಿದ್ದಾರೆ. ಆಮೇಲೆ ಏನು ಹೇಳಿದ್ದಾರೆ, ಇದರ ಸೆಂಟರಲ್ಲಿ, ಸೆಂಟರ್ ಅಂದರೆ ಏನು? ವ್ಯಾರ್ ದ ಡಯಾಗ್ನಲ್ಸ್ ಮೀಟ್, ಸರಿ ಅಲ್ವಾ? ಸ್ಕ್ವೇರಲ್ಲಿ ಸೆಂಟರ್ ಅದು. ಸೊ ಈ ಪಾಯಿಂಟನ್ನು O ಅಂತ ಎಸ್ಯೂಮ್ ಮಾಡೋಣ. ಸೊ ಇಲ್ಲೊಂದು ಚಾರ್ಜ್ ಇಟ್ಟಿದ್ದಾರೆ, ಎಷ್ಟು? ಇದನ್ನು QO ಅಥವಾ Q0 ಅಂತ ಬರಿತೀನಿ. 1 ಮೈಕ್ರೋಕೂಲಮ್ ಚಾರ್ಜನ್ನು ಇಲ್ಲಿ ಇಟ್ಟಿದ್ದಾರೆ. ಸೊ ಇದ್ರ ಮೇಲೆ ಫೋರ್ಸ್ ಎಷ್ಟು ಅಂತ ನೋಡಬೇಕು. ಸೊ ನಾರ್ಮಲಿ ಹೆಂಗೆ ಸಾಲ್ವ್ ಮಾಡೋದು ಇದನ್ನು? ಫಸ್ಟ್ ನಮಗೇನಂದರೆ, ಈ ಚಾರ್ಜ್ ಮೇಲೆ ಎಲ್ಲೆಲ್ಲೆಲ್ಲೆಲ್ಲಿ ಫೋರ್ಸ್ ಇದೆ ನೋಡಿ. ಈ ಚಾರ್ಜಿಂದ ಒಂದು ಫೋರ್ಸ್ ಇರುತ್ತೆ, ಸರಿನಾ? A ಇಂದ ಒಂದು ಫೋರ್ಸ್ ಇರುತ್ತೆ Q ಮೇಲೆ, ಯಾಕಂದರೆ ದೀಸ್ 2 ಚಾರ್ಜಸ್ ಆರ್ ಸಪ್ರೇಟೆಡ್ ಎಟ್ ಎ ಡಿಸ್ಟೆನ್ಸ್. B ಇಂದ ಒಂದು ಫೋರ್ಸ್ ಇರುತ್ತೆ, ದೀಸ್ 2 ಚಾರ್ಜಸ್ ಆರ್ ಸಪ್ರೇಟೆಡ್ ಬೈ ಎ ಡಿಸ್ಟೆನ್ಸ್. C ಇಂದಲೂ ಒಂದಿರುತ್ತೆ, D ಇಂದಲೂ ಒಂದಿರುತ್ತೆ. ಓಕೆ, ಬೇಸಿಕ್. ಈ ಪ್ರಾಬ್ಲಮ್ ಯಾಕೆ ತುಂಬ ಈಸಿ ಅಂದರೆ, ನಾವಿಲ್ಲಿ ಏನು ಮಾಡಬೇಕಂತೀರಿ, ಯಾಕಂದರೆ ನೀವು ನೋಡ್ಬೋದು ಈ 2 ಅಪೋಸಿಟ್ ಕಾರ್ನರಲ್ಲಿ ಸೇಮ್ ವ್ಯಾಲ್ಯೂ ಚಾರ್ಜಸನ್ನು ಇಟ್ಟಿದ್ದಾರೆ. ಅದೇ ಥರ ಈ 2 ಅಪೋಸಿಟ್ ಕಾರ್ನರ್ಸಲ್ಲಿ ಸೇಮ್ ವ್ಯಾಲ್ಯೂ ಚಾರ್ಜಸನ್ನು ಇಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇದು 1 ಮೈಕ್ರೋಕೂಲಮ್ ವಿಚ್ ಇಸ್ ಪಾಸಿಟಿವ್ ಅಲ್ವಾ? ಸೊ ನೋಡಿ, A ಅಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇದೆ, O ಅಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇದೆ. ಹಾಗಾಗಿ ಈ 2 ಪಾಸಿಟಿವ್ ಚಾರ್ಜ್ಗಳು ಒಂದಕ್ಕೊಂದು ರಿಪೆಲ್ ಮಾಡುತ್ತೆ. ಹಾಗಾಗಿ ರಿಪೆಲ್ ಮಾಡೋದ್ರಿಂದ ಈ ಡೈರೆಕ್ಷನ್ನಲ್ಲಿ ಎಷ್ಟು ಒಂದು ಫೋರ್ಸ್ ಬಂತು, ಎಷ್ಟದು? ಫೋರ್ಸ್ ಡ್ಯೂ ಟು A, FA ಅಂತ ಬರಿತೀನಿ, ಸರಿನಾ? ಈಗ ಇದರ ಅಪೋಸಿಟ್ ಡಯಾಗ್ನಲ್ನ ಅಪೋಸಿಟ್ ಸೈಡಿಗೆ ಬರೋಣ, C. ಸೊ ಇಲ್ಲಿ 1 ಮೈಕ್ರೋಕೂಲಮ್ ಚಾರ್ಜ್ ಪಾಸಿಟಿವ್, ಇಲ್ಲೂ 2 ಮೈಕ್ರೋಕೂಲಮ್ ಚಾರ್ಜ್ ಪಾಸಿಟಿವ್, 2 ಪಾಸಿಟಿವ್ ಚಾರ್ಜ್. ಹಾಗಾಗಿ ರಿಪೆಲ್ ಆಗಬೇಕು. ಇಲ್ಲೊಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ. ಇದು ರಿಪೆಲ್ ಆದರೆ 2 ಚಾರ್ಜ್ ಹಿಂಗೆ ದೂರ ದೂರ ಹೋಗ್ಬೇಕು. ಸೊ ಈ ಚಾರ್ಜ್ ಎಲ್ಲಿ ಹೋಗುತ್ತೆ? ಈಗ ಇಲ್ಲಿರೋ ಚಾರ್ಜಸ್ ಈಗ ಈ ಡೈರೆಕ್ಷನ್ ಹೋಗಬೇಕು, FB. ಓಕೆ, ತುಂಬ ಸಿಂಪಲ್. ಈಗ ನೋಡಿ, 2 ಅಪೋಸಿಟ್ ಫೋರ್ಸಸ್ ಇದೆ. ಸಪೋಸ್ ಇದರ ವ್ಯಾಲ್ಯೂ ಸೇಮ್ ಆಯಿತು ಅಂದ್ಕೊಳ್ಳಿ, ಆವಾಗ ಕ್ಯಾನ್ಸಲ್ ಔಟ್ ಆಗುತ್ತೆ, ವ್ಯಾಲ್ಯೂ 0 ಅಂತ ಬರುತ್ತೆ. ಸೊ ಥಿಂಕ್ ಮಾಡೋಣ. ಈಗ ಈ ಡಿಸ್ಟೆನ್ಸ್ ನೋಡಿ, ಈ ಕಾರ್ನರಿಂದ ಸೆಂಟರಿಗಿರೋ ಡಿಸ್ಟೆನ್ಸ್, ಆಮೇಲೆ ಈ ಕಾರ್ನರಿಂದ ಸೆಂಟರಿಗಿರೋ ಡಿಸ್ಟೆನ್ಸ್ ಸೇಮ್. ಸೊ ಡಿಸ್ಟೆನ್ಸ್ ಸೇಮ್ ಆಯಿತು. ಫಾರ್ಮುಲಾದಲ್ಲಿ ಈಗ 1/4πε0 Q1 Q2/d² ಅಥವಾ R² ಅಂತಿದೆ. ಸೊ R ಸೇಮ್ ಆಯಿತು, 1/4πε0 ಹೇಗೂ ಸೇಮ್. ಈಗ 2 ಚಾರ್ಜಸ್ ವ್ಯಾಲ್ಯೂನೂ ಸೇಮ್ ಆಯಿತು ಅಂದರೆ ಆವಾಗ ನೋಡಿ, Q1 Q2 ಎಷ್ಟು ನೋಡಿ. ಇದು ಈಗ ಈ 2 ಚಾರ್ಜಸ್ ಕನ್ಸಿಡರ್ ಮಾಡಬೇಕಾದ್ರೆ ಒಂದು 2 ಮೈಕ್ರೋಕೂಲಮ್, ಇನ್ನೊಂದು 1 ಮೈಕ್ರೋಕೂಲಮ್. ಫಾರ್ಮುಲಾದಲ್ಲಿ ನೋಡಿ, ಯಾವತ್ತು ನಾವು ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಳ್ಳೋದು. ಸೊ ಇದು 2 ಮೈಕ್ರೋಕೂಲಮ್, 1 ಮೈಕ್ರೋಕೂಲಮ್.
ಸೊ ಈ ಎರಡದ್ದು Q1 Q2 ಪ್ರಾಡಕ್ಟ್ ಎಷ್ಟಾಯಿತು ನೋಡಿ. ಅದೇ ಥರ ಈ ಎರಡು ಚಾರ್ಜ್ ನೋಡಿ, ಇದು 1 ಮೈಕ್ರೋಕೂಲಮ್, ಇದು 2 ಮೈಕ್ರೋಕೂಲಮ್, ಸೇಮ್ ಬರ್ತಾ ಇದೆ ಅಲ್ವಾ. ಸೊ ಫಾರ್ಮುಲಾದಲ್ಲಿ ನಮಗೀಗ ಇದು ಸೇಮ್ 1/4πε0 ಸೇಮ್, Q1 Q2 ಸೇಮ್, ಆಮೇಲೆ d² ಸೇಮ್, ಅಥವಾ ಇಲ್ಲಿ ಎ ಅಲ್ವಾ ಅದು, ಅಲ್ಲ ಇದುವೇ ಸೈಡೇ. ಡಯಾಗ್ನಲ್ ಎಷ್ಟಾಯಿತು √2a. ನೆನ್ಪಿಟ್ಕೊಳ್ಳಿ, ಎಲ್ಲಾದರೂ ನಮಗೀಗ ಬೇರೆ ಬೇರೆ ಚಾರ್ಜ್ ಇದ್ದರೆ ನಾವು ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡಿ ಕೂತ್ಕೊಳ್ಬೇಕಿತ್ತು. ಇಲ್ಲಿ 2 ಮೈಕ್ರೋಕೂಲಮ್, ಇಲ್ಲಿ 5 ಮೈಕ್ರೋಕೂಲಮ್ ಬಿದ್ದದ್ದಿದ್ದರೆ ಆವಾಗ ನಮ್ಗೆ ಬೇರೆ ಆಪ್ಷನ್ ಇಲ್ಲ, ಕ್ಯಾಲ್ಕುಲೇಟ್ ಮಾಡಲೇಬೇಕು. ಓಕೆ, ಅಂಥ ಕೇಸಲ್ಲಿ ನಮಗೆ ಡಿಸ್ಟೆನ್ಸ್ ಎಲ್ಲ ಗೊತ್ತಿರಬೇಕು. ಡಿಸ್ಟೆನ್ಸ್ ಎಷ್ಟಾಗುತ್ತೆ, ಡಯಾಗ್ನಲ್ ಆಫ್ ಎ ಸ್ಕ್ವೇರ್ ಎಷ್ಟು √2a, ಇದು ಡಯಾಗ್ನಲ್, ಇದರ ಅರ್ಧ /2, ಇದರ ಅರ್ಧ. ಸೊ ಅದೇನಾಗುತ್ತೆ ನೋಡಿ, a/√2 ಅಂತಾಯ್ತು, ಸರಿ ಅಲ್ವಾ. ಇದನ್ನು √2 × √2 ಅಂತ ಬರಿಬೋದು. ಇದು ಡಿಸ್ಟೆನ್ಸ್, ಎಲ್ಲಾದರೂ ಕೊಟ್ಟಿಲ್ಲ ಅಂದರೆ ನಾವು ಬರಿಬೇಕು. ಇದರ ಸ್ಕ್ವೇರ್ ಮಾಡಿದಾಗ ನೋಡಿ a²/2 ಅಂತಾಯಿತು, ಡಿಸ್ಟೆನ್ಸ್ ಸ್ಕ್ವೇರ್. ಓಕೆ, ಡಿಸ್ಟೆನ್ಸ್ ಸ್ಕ್ವೇರ್ ಸಾಲ್ವ್ ಮಾಡ್ಬೋದು. ಈ ಪ್ರಾಬ್ಲಮನ್ನು ಬೇರೆ ಬೇರೆ ವ್ಯಾಲ್ಯೂ ಕೊಟ್ಟರು ಸಾಲ್ವ್ ಮಾಡ್ಬೋದು. ಬಟ್ ಈ ಕೇಸಲ್ಲಿ ಸಿಂಪಲಾಗಿ ಕೊಟ್ಟಿದ್ದಾರೆ. ಈ ಫೋರ್ಸ್ FA ಎಷ್ಟಿರುತ್ತೋ FBನೂ ಅಷ್ಟೇ ಇರುತ್ತೆ, ಬಿಕಾಸ್ ಡಿಸ್ಟೆನ್ಸ್ ಸೇಮ್, ಚಾರ್ಜಸ್ ವ್ಯಾಲ್ಯೂ ಕೂಡ ಸೇಮ್. ಹಾಗಾಗಿ FA ಮತ್ತು FB ಕ್ಯಾನ್ಸಲ್ ಆಯಿತು. ಸೊ A ಮತ್ತು B ಇಂದ ಈ ಚಾರ್ಜ್ ಮೇಲೆ ಏನೂ ಎಫೆಕ್ಟ್ ಇಲ್ಲ. FA ಈ ಕಡೆ ಇದೆ, FB ಈ ಕಡೆ ಇದೆ, ಒಂದಕ್ಕೊಂದು ಕ್ಯಾನ್ಸಲ್ ಆಗ್ತಾಯಿದೆ, ಸೇಮ್ ವ್ಯಾಲ್ಯೂ ಇದೆ. ಓಕೆ, ಬಟ್ ಪ್ರಾಬ್ಲಮ್ ಇಲ್ಲಿಗೆ ಮುಗಿಲಿಲ್ಲ, ಇನ್ನೆರಡು ಚಾರ್ಜಸ್ ಇದೆ, ಸರಿ ಅಲ್ವಾ. ಈಗ ನೋಡಿ, ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್. ಸೊ ಇಲ್ಲಿ ನಾನೇನು ಬರೆದೆ, ಇಲ್ಲಿ FC ಆಗಬೇಕಿದ್ದಾಯ್ತಾ, ನೋಡ್ಕೊಳ್ಳಿ, FC ಫೋರ್ಸ್ ಡ್ಯೂ ಟು C. ಈಗ ನೋಡಿ, ಈ ಎರಡು ಚಾರ್ಜ್ ಇದೆಯಲ್ಲ B ಮತ್ತು O ಮೇಲೆ, ಇದೊಂದು ಪಾಸಿಟಿವ್ ಚಾರ್ಜ್, ಇದೊಂದು ನೆಗೆಟಿವ್ ಚಾರ್ಜ್. ಹಾಗಾಗಿ ಈ ಎರಡು ಚಾರ್ಜ್ ಏನಾಗಬೇಕು, ಅಟ್ರ್ಯಾಕ್ಟ್ ಆಗಬೇಕು. ಹಾಗಾಗಿ ಈ ಚಾರ್ಜ್ ಈ ಕಡೆ ಇದ್ರ ಹತ್ರ ಮೂವ್ ಆಗುತ್ತೆ. ಇದನ್ನು FB ಅಂತ ಎಸ್ಯೂಮ್ ಮಾಡಿ. ಅದೇ ಥರ ಈ DL ಒಂದು ಚಾರ್ಜ್ ಇದೆ, ಇಲ್ಲೊಂದು ಚಾರ್ಜ್ ಇದೆ. ಇದು ನೋಡಿ ಮೈನಸ್, ಇದು ಪ್ಲಸ್. ಹಾಗಾಗಿ ಪುನಃ ಅಟ್ರ್ಯಾಕ್ಟ್ ಆಗುತ್ತೆ, ಹಿಂಗೆ ಮೂವ್ ಆಗಬೇಕು ಎರಡು ಚಾರ್ಜ್. ಹಾಗಾಗಿ ನೋಡಿ, ಈ ಡೈರೆಕ್ಷನಲ್ಲಿ FD ಇರುತ್ತೆ. ಈಗ ಪುನಃ ನಾವು ಥಿಂಕ್ ಮಾಡಬೇಕಾಯ್ತಾ, FB ಆ ಕಡೆ ಇದೆ, FD ಈ ಕಡೆ ಇದೆ, ಒಂದಕ್ಕೊಂದು ಅಪೋಸಿಟ್ ಇದೆ, ವ್ಯಾಲ್ಯೂ ಸೇಮ್ ಆಗುತ್ತೆ ನೋಡೋಣ. 1/4πε0, d² ಸೇಮ್. Q1 Q2 ನೋಡಿ, ಇದು 1 ಮೈಕ್ರೋಕೂಲಮ್, ಇದು 5 ಮೈಕ್ರೋಕೂಲಮ್. ಇದು ನೋಡಿ 1 ಮೈಕ್ರೋಕೂಲಮ್, 5 ಮೈಕ್ರೋಕೂಲಮ್. ಮೀನ್ಸ್ ದ ವ್ಯಾಲ್ಯೂ ಆಫ್ ಫೋರ್ಸ್ ಇಸ್ ಸೇಮ್, ಬಟ್ ದೇ ಆರ್ ಆ್ಯಕ್ಟಿಂಗ್ ಇನ್ ಅಪೋಸಿಟ್ ಡೈರೆಕ್ಷನ್ಸ್. ಹಾಗಾಗಿ ನೋಡಿ, ಇಲ್ಲಿ ನಾವೇನು ಹೇಳ್ಬೋದು, FA = FC. ಎರಡು ವ್ಯಾಲ್ಯೂ ಸೇಮ್. ವೆಕ್ಟರ್ ಪ್ರಕಾರ ಬರೆಯೋಕ್ಕೆ ಹೋದರೆ ಇದು ಮೈನಸ್, ಒಂದಕ್ಕೊಂದು ಉಲ್ಟಾ ಇದೆ. ಅದೇ ಥರ FC = FB = FD. ಬಟ್ ವ್ಯಾಲ್ಯೂ ಪ್ರಕಾರ ಸೇಮ್, ಡೈರೆಕ್ಷನ್ ಒಂದಕ್ಕೊಂದು ಮೈನಸ್. ಹಾಗಾಗಿ ನೆಟ್ ಫೋರ್ಸ್ ಎಷ್ಟು, 0. ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆನೇ ಇಲ್ಲ, ಇಲ್ಲಿ ಬರೆದು ಬಿಡ್ಬೋದು, ಎಲ್ಲ ಕ್ಯಾನ್ಸಲ್ ಆಗ್ತಾಯಿದೆ, ಫೈನಲಿ 0 ಆಗ್ತಾಯಿದೆ. ಸೊ ಇದು ಇವತ್ತಿನ ವಿಡಿಯೋ, ತುಂಬ ಸಿಂಪಲ್, ಕೂಲಮ್ಸ್ ಲಾ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ವ, ಪರ್ಮಿಟಿವಿಟಿ ಬಗ್ಗೆನೇ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೀನಿ. ಅದ್ರ ಮೇಲೆ ಪ್ರಾಬ್ಲಮ್ಸ್ ಕೂಡ ಬಂದಿದೆ, ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ತುಂಬ ಪ್ರಾಬ್ಲಮ್ಸ್ ಬಂದಿದೆ ಅದರಲ್ಲಿ. ಆಮೇಲೆ ನೀವು ಕೆಪಾಸಿಟರ್ಸ್ ಕಲಿತೀರಲ್ಲ, ಆವಾಗಲೂ ಕೂಡ ಈ ಪರ್ಮಿಟಿವಿಟಿ ಅಥವಾ ಅದನ್ನು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತ ಇನ್ನೊಂದು ವರ್ಡ್ ಇದೆ, ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇಷ್ಟು ಸಾಕು. ಇಷ್ಟ ಆದರೆ ನಿಮ್ಮ ಒಂದೇ ಫ್ರೆಂಡಿಗೆ ಶೇರ್ ಮಾಡಿ, ಅದನ್ನು ಮರಿಬೇಡಿ ಅಂತ ಹೇಳ್ತಾನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು.